ಶಾಂತ, ಈಗಲಾದರೂ ಅರ್ಥವಾಯಿತೆ ಈ ಕಾಳಿಂಗ ಎಂತವನು ಎಂದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಇನ್ನು ಕೂಗಿ ಕರೆದುಕೋ, ಹೆಣ್ಣಿಗೆ ಸೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ ಎಂದು. ಇದೇ ಈ ಕಾಳಿಂಗನ ಚಾಲೆಂಜ್. ಹೋಯ್ತು, ನನ್ನ ಶೀಲ ಹಾಳಾಗಿ ಹೋಯ್ತು. ನಾನೀಗ ಯಾರು ಮುಟ್ಟದ ಒಡೆದ ಚೂರಾದ ಮಡಿಕೆ ನಾನು. ಏ ಪಾಪಿ, ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ. ಅಮ್ಮ ಗಂಗಮ್ಮ, ಯಾಕೆ ಎಂತ ವಿಷಗಳಿಗೆ ನನ್ನನ್ನು ಹೆತ್ತೆ ಅಮ್ಮ ನೀನು? ಯಾಕಮ್ಮ ನಾನು ಈ ರೀತಿ ಅನುಭವಿಸಬೇಕೆಂದು ಇದೇ ರೀತಿ ಬರೆದು ನನ್ನನ್ನು ಹೆತ್ತು ನೀನು ಕಣ್ಣು ಮುಚ್ಚಿ ಹೋದೆ ನಮ್ಮ ತಾಯಿ. ಹೇಳು ಗಂಗಮ್ಮ, ಹೇಳು ಗಂಗಮ್ಮ. ನೀನು ನಿನ್ನ ಶೃಂಗಾರ ಶೀಲವನ್ನು ಉಳಿಸಿಕೊಂಡು ಅವರ ಕೈಯಲ್ಲಿ ಹಾಗೆ ಸತ್ತು ಹೋದೆ. ಆದ್ರೆ ನಾನು ನನ್ನ ಗಂಡನ ಪ್ರಾಣಕ್ಕೋಸ್ಕರ, ಅವನ ಮರ್ಯಾದೆಗೋಸ್ಕರ ಅವನ ಪ್ರಾಣ ಉಳಿಸಲು ಹೋಗಿ ನಾನು ಪತಿಹೀನಳಾದೆ. ಯಾಕಮ್ಮ ಇಂಥ ಸ್ಥಿತಿ ನನಗೆ? ಇಲ್ಲ, ಕಾವ್ಯಕ್ಕೆ ಕಣ್ಣಿಲ್ಲ ಅಂತ ಆ ಪಾಪಿ ಯಾರಿಲ್ಲದ ಸಮಯದಲ್ಲಿ ಬಂದು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟರೆ ನಾನಿನ್ನು ಬದುಕಿರಬಾರದು. ನಾನು ಸಾಯಬೇಕು ದೇವರೇ, ನಾನು ಸಾಯಬೇಕು. ಅತ್ತಿಗೆ, ಅತ್ತಿಗೆ, ಬಾರಪ್ಪ ಮೈದುನ. ಏನಪ್ಪ ಇದು ನಿನ್ನ ಆಟ? ಒಂದು ವಾರದ ಪರ್ಯಂತಲೂ ಹೀಗೆ ಮನೆ ಮರೆತು ತಿರುಗುವುದಂದ್ರೆ ಹೇಗೆ? ಏನಿದು ನಿನ್ನ ಕೊರಳಲ್ಲಿ ಚಿನ್ನದ ಪದಕ? ಹೌದು ಅತ್ತಿಗೆ, ಅದೊಂದು ದೊಡ್ಡ ಕುಸ್ತಿನ ಇತ್ತು ಅತ್ತಿಗೆ. ಆ ಪೊಲೀಸರೊಂದಿಗೆ ಕೂಡಿ ಆ ಕುಂಡಾಗೋನು ಬರೇ ಕಲ್ಲಿಲ್ಲದನೆ ಓಡಿಸಿ ಗೆದ್ದೆ. ಆ ಎಮ್ಮೆಗೆ ಈ ಕಪ್ಪು ಕೊಟ್ಟು ಸನ್ಮಾನ ಮಾಡಿದ್ರು, ಕಳಿಸಿದ ಅತ್ತಿಗೆ ಸನ್ಮಾನ ಮಾಡಿದ್ರು. ಮೈದುನ, ಈ ನಿನ್ನ ಸೌರ್ಯಕ್ಕೆ ಎಷ್ಟೊಂದು ವರ್ಣಿಸಲಪ್ಪ ನಾನು, ಎಷ್ಟೊಂದು ವರ್ಣಿಸ ಈ ನಿನ್ನ ಸೌರ್ಯವನ್ನು. ಆದರೆ 1000 ಜನ ಏಕೆ, 10,000 ಜನ ಕೂಗಿದರು ನೀನು ಕಲ್ಲನ್ನು ಎಸೆತೀಯ. ಆದರೆ ಆದರ ಎಂಬ ಅಪಸುರದ ಮಾತಕ್ಕೆ ಮಾನಿನ ಬಾಯಲ್ಲಿ ಅದು ಏಕಮ್ಮ ನಿನ್ನ ಕಣ್ಣಲ್ಲಿ ನೀರು ಆಗಿತ್ತರು ಹೇಳಮ್ಮ. ಈಗಾಗಲೇ ಹೋಗಿ ಆದಮರನು ತರದರನ್ನು ಯಾವುದು ತಂದು ಈ ನಿನ್ನ ಪವಿತ್ರನ ಪಾದ ಮೇಲೆ ಕರೆದು ಹಾಕ್ತಿಗೆ ಕರೆದು ಹಾಕ್ತೇನೆ. ಚೇಚಿ, ಹಾಗೇನಿಲ್ಲಪ್ಪ. ಯಾಕೋ ಏನೋ ನನಗೆ ನನ್ನ ಹೆತ್ತವರ ನೆನಪಾಯ್ತಪ್ಪ, ನನ್ನ ಹೆತ್ತವರ ನೆನಪಾಯ್ತು. ಯಾಕೆಂದ್ರೆ ನಮ್ಮಪ್ಪಾಜಿ ಮಾತಿಗೊಮ್ಮೆ ಹೇಳ್ತಿದ್ದ, ನಿನ್ನಂತ ವೀರ ಶೂರರು ಮಗ ಹುಟ್ಟಿದ್ರೆ ಅಂತ ಹೇಳ್ತಿದ್ರು. ನಮ್ಮ ಅಪ್ಪಾಜಿ ಮಾತು ನನಗೆ ನೆನಪಾಯ್ತಪ್ಪ, ನೆನಪಾಯ್ತು. ಅದಕ್ಕೆ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದು
ಅತ್ತಿಗೆ ಈ ಉಡಿಯಲ್ಲಿ ಹಗ್ಗವನ್ನಿಟ್ಟುಕೊಂಡು ಎಲ್ಲಿ ಹೊಂಟಿದ್ಯಮ್ಮ ನೀನು? ಮೈದುನ, ಏನಿಲ್ಲಪ್ಪ, ನಾನೇ ಸ್ವಲ್ಪ ಕಟ್ಟಿಗೆ ಕಡಿದುಕೊಂಡು ಬರ್ಬೇಕಂತ ಹೊರಟಿದ್ದೆ. ಏನದ್ಯಮ್ಮ ನೀನು? ದಿನಾಲು ಕಟ್ಟಿಗೆ ತರನು ನಾನು. ಹಿಂದೇಕೆ ನೀ ಹೊರಟಿಯಮ್ಮ? ನೀ ನಡೆಯಮ್ಮ ಒಳಗೆ. ಅಷ್ಟಿಗೆ ಇದು ಏಕೆ ನಿನ್ನ ಕೈಗೆ ರಕ್ತ? ಇಲ್ಲೇಕೆ ಒಡೆದ ಬಳ ಚೂರುಗಳು ಬಿದ್ದವು? ನಿನ್ನ ಎರಡು ಕೈಗಳಿಗೆ ಚೂರಿನ ಗಿಡಗಳು ಯಾಕೆ ಬಿದ್ದವು? ಇದು ಏನು ಆಚಾರ? ಹೇಳತ್ತಿಗೆ ಹೇಳು. ಏನಿಲ್ಲಪ್ಪ, ಏನಿಲ್ಲ. ನೀನೇಕೆ ಗಾಬರಿ ಆಗ್ತೀಯ? ಆದರೆ ಆ ನೆಲುವಿಗೆ ಬೆಕ್ಕು ಹಾಲು ಕುಡಿಯಲು ಹೊರಟಿತ್ತು ಅಂದಾಗ ನಾನು ಅದನ್ನು ಒಡೆಯಲು ಹೋದೆ. ನೋಡಲ್ಲಿ ಅದನ್ನು ಬಿಡಿಸಿಕೊಂಡು ಬರುವಷ್ಟರಲ್ಲಿ ಕೈಯೆಲ್ಲ ಬಳೆಗಳು ಬಿದ್ದು ಹೋದು ಅಪ್ಪ, ಒಡೆದು ಹೋದು. ಅದು ಇದು ಅಂತಾನೆ ಅದೇನು ಅತ್ತಿಗೆ ಮೈದನರು ಗುಸು ಗುಸು ಮಾತಾಡ್ತಿರಲ್ಲ. ಅಕ್ಕಮ್ಮ ಎಲ್ಲಿ? ಬನ್ನಿ. ಆಯನ್ನು ಇಂದು ನಾನು PS ಆಗಿದ್ದೀನಮ್ಮ, ಅದಕ್ಕೆ. ಮಗ, ನನಗಂತೂ ತುಂಬಾ ಖುಷಿ ಆಯ್ತಪ್ಪ ಮಗ, ನನಗೆ ತುಂಬಾ ಖುಷಿ ಆಯ್ತು. ನೀನು ಸಾಹಿಬನಾದ್ರೂ ಹೌದು, ಸುಬೇದರನಾದ್ರೂ ಹೌದು, ಅದು ನಮ್ಮೆಲ್ಲರ ಭಾಗ್ಯ ಅಪ್ಪ. ಅತ್ತಿಗೆಮ್ಮ, ಅದೇಕೋ ನೀವು ದಿನ ಇರುವಂತೆ ಇಂದು ನೀವಿಲ್ಲ. ಸಪ್ಪ ಮುಖ ಮಾಡಿರುವೆ, ಕೂದಲು ಒಂದು ತರ ಬಾಚಿರುವೆ, ದನಿಯೋ ಒಂದು ತರವಿದೆ. ಇದ್ಯಾವುದಮ್ಮ ನಿನ್ನ ಚಿಂತೆ? ಹೌದು ಅತ್ತಿಗೆ, ನಾನು ಬಂದಾಗಲಿದ್ದಾನೆ ಯೋಚಿಸ್ತಿದ್ದೇನೆ. ನಿನ್ನ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ತಲೆಯಲ್ಲಿ ಬಾಚಿದ ಹೆಳೆ ಇಲ್ಲ. ಇದು ಯಾವ ನಿನ್ನ ಮುಸುಕಿನ ಮಳೆಯಮ್ಮ? ಹಾಗಿದ್ದರೆ ಹೇಳಮ್ಮ, ಈಗಲೂ ಹೋಗಿ ಅರಮರಣ ತಲದೆರೆಯ ತಂದು ಈ ಮಕ್ಕಳನ್ನ ಹೆಚ್ಚಿಗೆ ಸಾಯಿಸಿ ಬಿಡ್ತೀನಿ. ಹೇಳಮ್ಮ. ಹೌದು ಅತ್ತಿಗೆ, ಹೌದು. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವು ನಿಂತೇವೆ. ಹಾಗೇನಾದರೂ ಯಾರಿಂದಾದರೂ ತೊಂದರೆ ಸಂಭವಿಸಿದರೆ ಹೇಳೋತ್ತಿಗೆ ಅವರನ್ನು ಕಥಕಥನ ಕುದಿಯುತ್ತಿರುವ ಕಲ್ಪಾಗ್ನಿ ರಸದಲ್ಲಿ ಬೆಸೆದಾಕಿ ಬಿಡುತ್ತೇವೆ. ಸತ್ಯವಾಗಲು ಈ ಮಾತನ್ನು ನಡೆಸಿಕೊಡ್ತೀರಾ? ಹನುಮಾನ ಯಾಕೆ ಅತ್ತೆಗೆ? ಈ ಮಾತಿಗೆ ನಮ್ಮ ಗ್ರಾಮ ದೇವತೆಯ ಸಾಕ್ಷಿಯಾಗಿ, ಹೆಚ್ಚಾಗಿ ಗುರುವ ಮಾರುದಾಸರ ಸಾಕ್ಷಿಯಾಗಿ ಹೇಳಿ ಮಾತು ಕೊಡ್ತೀನತ್ತಿಗೆ. ಈ ನಿಂತ ನೆಲದ ಮೇಲೆ ಬೀಸುವ ಗಾಳಿ ಮೇಲಾನೆ, ಉದಾಸುವ ಸೂರ್ಯನ ಮೇಲೆ ಹಾನಿ ಮಾಡ್ತೀನಮ್ಮ. ಹೇಳೋದು ನಾನು. ಹೇಳೊತ್ತಿಗೆ ಬೇಗ, ಅದಕ್ಕೆ ನಿನ್ನ ಮೌನ. ಒಂದನ್ನು ಇನ್ನೊಂದರಲ್ಲಿ ಹೇಳುವಿ. ಆ ಕಾಲ ಈಗ ಹತ್ತಿರ ಬರ್ತಾ ಇದೆ. ಆ ಕಾಲಕ್ಕೆ ಈ ನಿಮ್ಮ ಉತ್ತರ ತಕ್ಕ ಉತ್ತರ ಇರಬೇಕು. ಆದ್ರೆ ಆ ಬೆಕ್ಕು ಕಣ್ಣು ಮುಚ್ಚಿ ನೆಲುವಿಗೆ ಹಾರಿತು ಹಾಲು ಕುಡಿಯಲು. ಅದಕ್ಕಾಗಿ ಅದನ್ನು ಒಡೆಯಲು ಓಡಿ ಹೋದಾಗ ಕೈಯೆಲ್ಲ ಬಳೆಗಳು ಒಡೆದು ಚೂರು ಚೂರಾಗಿ ಹೋದ್ವು ಅಪ್ಪ, ಚೂರು ಚೂರಾಗಿ. ಎಂತ ನಕಲಿ ಅಮ್ಮ ನಿಂದು. ಆ ಉತ್ತರ
ಇನ್ನೊಮ್ಮೆ ಅಂತಿ, ಈ ಉತ್ತರ ಬೆಕ್ಕು ಅಂತಿ. ಇದು ಯಾವ ನಿನ್ನ ನಕಲಿ ಅಮ್ಮ ಹೇಳುವತ್ತಿಗೆ ಹೇಳು. ಇರಲಿ ನಡಿಯಮ್ಮ, ತುಂಬಾ ಹೊಟ್ಟಿ ಹಸುತ್ತೆ, ಊಟ ಕೊಡುವಂತೆ. ಬಾರಪ್ಪ. ಕುಡಿಬೇಕು, ಕುಡಿದು ಮಜಾ ಮಾಡಬೇಕು. ಇದೇ ಈ ಕುಡುಕನ ಕೆಪಾಸಿಟಿ. ಕುಡಿದ್ ವಿಷಯದಾಗ ಮಾತಾಡಿದ ಸುಖ ಹಾಲು ಕುಡ್ದಾಗ ಮಾತಾಡಕ್ಕೂ ಬರೋದಿಲ್ಲ ನೋಡ್ರಿ. ಯಾಕಂದ್ರೆ ಇದ್ರೊಳಗ ಮತ್ತು ನಿಶೆ ಐತಿ, ಶಕ್ತಿ ಬರು ಕಸ ಐತಿ. ನಾ ಸಸ್ಪೆಂಡ್ ಆಗಿನಂತ ಈ ರೀತಿ ಮಾತಾಡಕತ್ತಿಲ್ರಿ. ಇದ್ರಾಗಿರೋ ಡಿಮ್ಯಾಂಡೇ ಬೇರೆ ಐತಿ. ಲಡಿಕಿ ಅಜ್ಞಾನಿಗೆ ಕುಡುಕ ಅಂತೀಯ? ಹೌದು, ನಾನು ಕುಡುಕ. ನನ್ನಂತೆ ಕುಡುಕರಿಂದಲೇ ನಡೀತಿದೆ ಈ ಸರ್ಕಾರ.
ನಮ್ಮವರು ಸಾಲುಗಟ್ಟಿ ನಿಂತು ಸರಾಯಿ ಖರೀದಿಸ್ತಿದ್ದಾರೆ. ಸರ್ಕಾರಿ ನೌಕರಿ ಮಾಡೋರು ಸಂಬಳ ಇಲ್ಲದ ಸಂಬಳ ಸಿಂಧು ತಿರುಗಾತಿದ್ರು ಕತ್ತಲದಾಗ. ಹೇ ಓಯ್ ಹಂಗೆ ಕೆಕ್ಕಸ್ತೀವ ಹಂಗೆ ಕೆಕ್ಕಸ್ಕೊಂಡ ಹಿಂಗೆ ಹೇಳ. ನಾ ಏನ್ ಹೇಳಿದೆ ಮತ್ತಿನ್ನೇ ಹಂಗೆ ಹಂಗೆ ಕೆಕ್ಕಸಕತ್ತಲಿ ಹಂಗೆ ಕೆಕ್ಕಸ್ಕೊಂಡ ಹಿಂಗೆ ಹೋಗ್ಲಾಕ ಕುಂತಿ ಕೂಚ್. ಬೈಕೋಲೆ ನಿನ್ನ ಹೆಸರು ಏನು ಏ ಲಡಿಕಿ ಅಜ್ಞಾನಿಗೆ ಕುಡುಕ ಅಂತೀಯ? ಹೌದು, ನಾನು ಕುಡುಕ. ನನ್ನಂತ ಕುಡುಕರಿಂದಲೇ ನಡೀತಿದೆ ಈ ಸರ್ಕಾರ. ನಮ್ಮವರು ಬೆಳಗಿನಿಂದಲೇ ಸಾಲುಗಟ್ಟಿ ನಿಂತು ಸರಾಯಿ ಖರೀದಿಸ್ತಿದ್ದಾರೆ. ಸರ್ಕಾರಿ ನೌಕರಿ ಮಾಡೋರು ಸಂಬಳ ಸುಂಬಳ ಚೀಂತದ ತಿರುಗಾಡ್ತಿದ್ರು ಕತ್ತಲದಾಗ. ಏಯ್ ಕುಡುಕ ಬಾಳ ಬಡಿವಾರ ಮಾಡಬೇಡ. ಯಾಕಂದ್ರ ನಿಮ್ಮತ್ತ ಕುಡ್ಕೋರ್ ಕುಡುಕ ಕಾಟ ಕಟ್ಟಿರ್ತಾರ ನಿಮ್ಮ ಗಟ್ರ ದಂಡಿಗೆ ಮಕ್ಕೊಂಡ್ ಕಾಟ ಅದ ಅರವಣೆ ಮಾಡ್ತೀರಿ ಏ ಕುಡುಕ ಹೇಳ ನಾಚಿಗೆ ತಗೊಂಡು ನಾವು ಗಾಡಿ ಮೇಲೆ ಇಟ್ಟಾಗ ಗಟ್ಟಾಗ ಕೆಲಸ ಮಾಡಕ್ ಗಟ್ಟಿಯಾಗಿರ್ತೀವಿ. ಅಲ್ಲ ಯಾಕಪ್ಪ ಗಟ್ರ ದಂಡಿ ಮೇಲೆ ಮಲಗಾಕ್ ನಮ್ದೇನು ತಲೆ ಕೆಟ್ಟಿರ್ದ ಅಂತ ಮಾಡ್ತೇನ? ನಾವು ಜಗತ್ತಿನ ಆಗೋ ಸುದ್ದಿ ತಿಳ್ಕೊಂಡು ನಿಮ್ಮಂತವ್ರು ಹೇಳಾಕಲ್ಲಿ ಮಲಗಿರ್ತೀವಿ. ಅಲ್ಲ ನೀ ಏನು ವಾರ್ತಾ ಇಲಾಖೆನೋ ಏನು ಪತ್ರಕರ್ತನೋ? ಅವ್ರ ಅಪ್ಪನ ಅಂತ ತಿಳ್ಕೊಲಿ. ನಮ್ಮಷ್ಟು ಗಟ್ಟಿ ಸುದ್ದಿ ಅವ್ರೇನ್ ಹೇಳ್ತಾರ? ಅವ್ರು ಬರೇ ರಾಜಕಾರಣಿಗಳ ಮುಂದೆ ನಿಂತು ಬೇಸ್ಕೊಡೋರು. ನೀನ ಚಡ್ಡಿಲ್ಲ ಏನಿಲ್ಲ ಯಾವ ನಾವು ಸಂಸ್ಥಾರ್ಗಳ ಜೊತೆ ಇದ್ದು ಸುದ್ದಿ ತಿಳಿಸೋರು. ಅದ್ ಏನು ಮಾತಾಡ್ತೀರಿ ಸ್ವಲ್ಪ ನನಗಟ್ ಹೇಳ್ರಲ್ಲ ನೋಡೋಣ. ಕೇಳ, ಇದು ನಮ್ಮ ಅತ್ತಿ ಒಂದು ಗಂಡನ ಕೂಡ ಕುಂತರು ಸೇರಿಲ್ಲ, ಒಂದು ಮಾತಾಡಿದ್ರು ಸೇರಿಲ್ಲ, ಒಂದು ಉಣ್ಣ ಕುಂತರು ಸೇರಿಲ್ಲ. ಚಾ ಸಕ್ರಿ ಎಲ್ಲಾ ಕಿಲೋಗಿರೋನ ಹೆಂಗ ಮಾಡಕ್ಕಿರ್ತಾರ. ಹೌದು ಮತ್ತ ನಿಮ್ಮ ಅತ್ತಿಯರು ಒಯ್ಯವ್ರೆ ಕೂಳ್ ಹಾಕ ಲಕ್ಷ ಕೊಡಿ ಕೂಳ್ ಹಾಕಕ್ ಇರ್ತಾರಲ್ಲ ಮತ್ತ ಲಕ್ಷ ಕೊಡಿ. ಅಯ್ಯ, ಈ ಭೂಮಿನ ಒಟ್ಟ ಅವರೇ ಹೆಚ್ಚದ ಕೇಳಿ. ಈ ಮುದುಕಿ ಗಂಡ ಅಂಟ ಪ್ರೀತಿಲಿಂದ ಮಾತಾಡಕತ್ತಿದ್ರ ಗ್ಲಾಸ್ ಇಲ್ಲ ಕಿಣಿಕ್ ನೋಡ್ತಿ ಅಂತಾರ, ಇಲ್ಲಿ ಕಂದ್ ಚಾ ಕಾಸೊಂಬ ಹೋಗಿ ಅಂತಾರ. ಈ ಮುದುಕಿ ಎಲ್ಲಿಂದ ಜೋರಾಗಿತ್ತು, ಗಂಡ ತಿಳ್ಬೇಕಂತ ಮಾವಿನ ಚಪಾರ್ನಿ ಸ್ವೀಕರ್ನಿ ಮಾಡಿಟ್ಟಿದ್ರ ಎಲ್ಲಾ ಶೆಂಡ್ ಕುಂತೇನವ ದುರ್ಗವ ಅಂತಾರ. ಬ್ಯಾನ್ ಏನವ ಎಂತಿಂತರ್ಗೆ ಬರ್ತಾವ ಸಾವ್ ನಿನಗ್ಯಾಕ ಬರ್ದವ ಗಿಡ್ಡಿ ಅಂತಾರ. ಇದೇ ನೋಡ ಈಗಿನ ಸಸ್ತರ್ ಕತಿ. ಸಾಕು ಮುಗಿಸು ನಿನ್ನ ಭಾಷಣ ಹೇಳಿದಂದ್ರ ಮತ್ತ ಗಲ್ಲಗ ಪಡ್ಕೋತಿ ಮಗನ. ಸರಿ ನಿಮ್ಮ ಅದ ನಿಶೆ ಬಾಳಲಿ ನಿಷೇಧ ಇದ್ರೆ ಏನಾಗ್ಲಿ? ಯಾ ಮಗರ ನಿಷೇಧ ತನ್ನ ಹೆಂಡತಿಗೆ ಯಾವ ಅಂದಿದ್ದೊಂದು ಉದಾಹರಣೆ ತೋರಿಸ್ಕೊಡು ನನಗ. ಯಪ್ಪ ಸಾಕು ದೂರ ಸರಿಂದ ಮಾತಾಡೋ ಗಬ್ಬರ ಇನ್ನು ಕೇಳಿ ಚಲೋದು ಪ್ರೀತಿ ಪ್ರೇಮ ಫೋನ್ ಇಂದ ಸುದ್ದಿ ಹೇಳ್ತಾನ. ಸಾಕು ತಂದೆ ಸಾಕು ಮುಂದೆ ಏನು ಹೇಳ್ಬೇಡ. ಸಾಕಾದ್ರ ಕೈ ಕೊಡು, ಬೇಕಾದ್ರ ಮುತ್ತಿನಂತ ಮಳೆ ತೋರಿಸ್ತೀನಿ. ಬಾ ನನ್ನ ಕಡೆ ನೀವು ಆಡಾಕ. ಜಾಬರಿ ಮಾಡೋಣ ಜೋರ, ಜಾಬರಿ ಮಾಡೋಣ ಜೋರ ಅರಗಿಂಡಿ.
ಅಲ್ಲಿ ನೋಡು ಗಾಂಜಾ ಬಂದು ಸಿಂಧಿ ಕುಡಿತೀರಾ ಇಲ್ಲ ಸರೆ ಕುಡಿತೀರಾ ಸಿಂಧಿ ಸರೆ ಗಾಂಜಾ ಸಿಗ್ತೀರಾ ಸಿಂಧಿ ಸರೆ ಗಾಂಜಾ ಸಿಗ್ತೀರಾ ಸಿಂಧಿ ಕುಡಿತೀರಾ ಹಲೋ ಹಾಯ್ ಬಾಯ್ ಬಾಯ್ ಕುಡಿಯೋದೇ ನನ್ನ ಬಿಸ್ನೆಸ್ ಕುಡಿಬೇಕು ಕುಡಿದ್ರ ಎದೆ ಗಟ್ಟಿ ಇರ್ಬೇಕು ಎದೆ ಗಟ್ಟಿ ಇತ್ತಪ್ಪ ಅಂತಂದ್ರ ಹೆಣ್ಣರ ಮುಟ್ಲಿ ಮಣ್ಣರ ಮುಟ್ಲಿ ಮಣ್ಣರ ಮುಟ್ಲಿ ಮುಟ್ಟಿದ್ ಬಿಡಬಾರ್ದು ಅದೇ ಈ ಕುಡ್ಕರ ತಾಕತ್ ನೀವನ ಕಾಂತ್ಯ ನನ್ನವ ಕೂಡ ನೀ ಎದಕ್ ನಿಂತಿದ್ದಿಲಿ ಹೆಂಗೂ ನಿಂತಿಲ್ಲ ಅಪ್ಪ ಅವಳಿಗೆ ಏನೂ ಮಾಡಾಕತ್ತಿಲ್ಲ ಕೈ ಮುಟ್ಟಿಲ್ಲ ಶರಿಗೆ ಹಿಡ್ದಿಲ್ಲ ಬಗರಿ ಅಂತೂ ಮೊದಲ ಆಡಿಸಿಲ್ಲ ನಿನ್ನ ಜಗಳ ಆಡುಗಲ್ಲಿ ಬಣ್ಣ ಹೋಗತ್ನ ಮಾರಿ ಮುಖ ತೋರ್ಸಂತ ಹೇಳಿದ್ನೆ ನಿನಗೆ ಎಷ್ಟು ಸಲಾರ ನಮಸ್ಕಾರ ಮಾಡ್ಬೇಕ್ಲಿ ಸರಿ ಬಾ ಈಚೆ ಕಡೆ ಚಿನ್ನ ಹೇಳ್ಕೊಂಡ್ಕೊಡು ಹೆಚ್ಚು ಕುಡಿಯೋದೇ ನಾನು ಬಿಸ್ನೆಸ್ ನಾವು ಜರ ಕುಡಿಲಿಲ್ಲಪ್ಪ ಅಂತಂದ್ರ ಬೆಳತನ ಫೋನ್ ಬರ್ತಾವ ನಮಗ ಈಗಿನ ಸರ್ಕಾರ ನಡೆಸೋರು ನಾವು ನಮ್ಮ ಸಂಘದವರು ಎಲ್ಲರೂ ಕೂಡಿ ನೋಡಿ ಒಂದು ತರ ಬರ್ದೇವಿ ಈಗಿನ ಸರ್ಕಾರ ಕೊಡ್ಬೇಕಂತ ಲೇ ಯಾಕ್ಲೇ ನೀನು ಕುಡಿದು ಬಂದೆ ಹುಚ್ಚಿ ಕುಡಿಯೋದೇ ನಮ್ ಬಿಸ್ನೆಸ್ ಈಸಿಗಿನ ಸರ್ಕಾರ ನಡೆಸೋರು ಕುಡಿದು ಕುಂತು ಒಬ್ಬರಿಗೊಬ್ರು ಹೊಡೆದಾಡಿ ಬಡದಾಡಿ ಜಗಳ ಮಾಡಿ ಪೊಲೀಸರಿಗೆ ಕೆಲಸ ಹಚ್ಚೋರು ಯಪ್ಪ ಸಾಕ ನೀನು ಹೊಸ ಹೊಚ್ಚಿ ನಂಗೆ ತೊಳಕಾಗವಲ್ದು ಸರಿ ನಾನ ಕೂತೀನಿ ನೀನು ಬಾಬ್ ಕೇಳ ಹಂಗಾರ ಹೇಳ ಊರಿಗೊಂದು ಬಾರ್ ಅಂಗಡಿ ಆಗ್ಬೇಕು ಹಾ ಬಾರ್ ಅಂಗಡಿ ಬಾಬುಕ ನಮ್ಗೊಂದ್ ಮನಿ ಕಟ್ಟಿಸ್ ಕೊಡ್ಬೇಕ ಹಾ ನಮಗ ಗ್ಯಾರಂಟಿ ಯೋಜನೆ ಒಳಗ ನಮ್ಮ ಆಧಾರ್ ಕಾರ್ಡ್ ಸೇರಿಸ್ಬೇಕು ಮತ್ತ ನಾವು ಹೋಗಿ ಆಧಾರ್ ಕಾರ್ಡ್ ತೋರ್ಸಿದೀವಿ ಅಂದ್ರ ನಮಗೊಂದು ಬಾಟ್ಲಿ ಫ್ರೀ ಕೊಡ್ಬೇಕು ಕರೆ ಒಳ್ಳೇದು ಅಕಸ್ಮಾತ್ ನಾವು ಕುಡ್ದು ನೆಗಡಿ ಬಿದ್ವಿ ಅಂದ್ರ ನಮಗ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಮತ್ತ ನಮ್ಮ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಇಲ್ಲ ನಮ್ಮ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಲೇಪ ಹೇಳು ಉಚಿತ ಡಿಗ್ರಿ ತನ ಶಿಕ್ಷಣ ಕೊಡ್ಬೇಕು ಪುಕ್ಷಟೆ ಬರ್ತಾವ ಲೇ ನಿನ್ನ ಕಂಡೀಷನ್ಗೆಲ್ಲ ಸರ್ಕಾರವ್ರು ಏನು ಮಾಡಿಕೊಟ್ರೆ ಸಿಗೋ ಸರ್ಕಾರ ರೊಕ್ಕ ಎಲ್ಲ ಖಾಲಿ ಆಗುತ್ತೆ ಆಮೇಲೆ ನಿಮ್ಮ ಮನೆ ಬಂದಾಗ ನೀನ್ ಹೇಂದಿ ನೆಗದು ಬಿದ್ದಿರ್ತಾಳೆ ಅಲ್ಲಿ ತನಕ ಲಾಲಿಪಾಪ್ ಚೀಪ್ತಿರ್ತೇವನ ಮತ್ತೆ ಏನ್ ಸಿಗ್ತಿರ್ತಿ ಮುಗಿತಿಲ್ಲಪ್ಪ ನಿಮ್ಮ ಲವ್ ಸೀನ್ ಅದು ಹೆಂಗ ಮುಗಿತೈತ್ಲಿ ಈಗ 4 ಸಾರಿ ಹತ್ತೀನಿ ಇನ್ನು 7 ದಿನ ತುದಿಲ್ಲ
ಹಂಗಾವ ಗಿಲ್ಲಕ್ ಜಿಲ್ಲಕ್ ಅಂತ ಹೊಡಿ 9 ಏನೇನು ನಡೆದಿಲ್ಲ ಹುಚ್ಚೇರು ಸರುಗೆಲ್ಲ ಮಾಡಿದನು ಜೀವನ ಮರೆತಿಲ್ಲ ಕಾಲೇಜು ತುಂಬ ಓಡಾಡಿ ಅನ್ನತಿದ್ದಿ ನಾನು ನಿನ್ನ ಮದುವೆ ಮದುವೆಗೆ ಹೊಂಟಿದ್ದಿ ಮಂಗಳವಾರ ದಿವಸ ಸರಿಯಾಗಿಯೇನಂತ ಹೌದಲ್ಲ ಗುಲಾಬಿ ಹೂವ ನನಗೆ ಕೊಟ್ಟೆಲ್ಲ ಮನಗಂಡ ಹೂವ ಹೌದಲ್ಲ ಗುಲಾಬಿ ಹೂವ ನನಗೆ ಕೊಟ್ಟೆಲ್ಲ ಮನಗಂಡ ಹೂವ ಮಾಸ್ತರ ಇನ್ನೊಂದೇ ಬಿಡಿ ಬದಾಮಿ ಪೇರಿ ಬಂದಾಳ ಅದಕ್ಕ ಏನು ಮಾಡ್ತಾರ ನಿನ್ನ ಜೋಡಿ ಚಿಕ್ಕಿ ಆಡತಾರ
ಗೋವಿಂದ ಏಳು ಮಿಂಟ್ರಿ ನಮ್ಮ ಅಮ್ಮ ಬರ್ತಾರಲ್ಲಿ ಸುಮ್ಮರು ಗಟ್ಟಿ ದಂಡ ಅನಿಸಿಯನು ನಮ್ಮ ಪ್ರವೀಣ್ ಮಮ್ಮ ಗಟ್ಟಿ ದಂಡ ಅನಿಸಿಯನು ಚಿನ್ನು ಇಲ್ದೇನೆ ಎಲ್ಲಿ ಹೋಗಿದ್ದೆ? ನಮಸ್ಕಾರ ಬರ್ರಿ ಪೊಲೀಸರು ನಿಮ್ಮಿಬ್ಬರಿಗೆ ಶುಭವಾಗ್ಲಿ, ಹೋದ ನೌಕರಿ ಮರಳಿ ಬರ್ಲಿ. ಯಪ್ಪ ಅದ್ರಾಗೂ ನಿಮ್ ಕೈ ಹೊರೈತ್ರ ಇದ್ದಲ್ಲೇ ನಮ್ಮ ಪತ್ರಿಕೆಗೊಂದು ಬೆಲೆ ಬರ್ತೈತಿ. ಹೌದು, ಕಾಕಿ ಹಾಕೊಂಡು ಡ್ಯೂಟಿ ಮಾಡೋದಕ್ಕ ಈ ಕೈಯ ಬಾಟ್ಲಿ ಹಿಡ್ಕೊಂಡು ಜೋಲಿ ಹೊಡಿದಕ್ಕ ನಿಮ್ಗೆ ಯಾವ್ದು ಬೇಸ ಅನ್ಸ್ತೈತಿ ತಮ್ಮಗಳ? ನಮಗ ನೋಡ್ರಿ ಬಡ್ಗಿಕಿನ ಬಾಟ್ಲಿನ ಬೇಸ್ ಅನ್ಸೈತಿ. ಅಲ್ಲೋ, ಕಾಕಿ ಹಾಕೊಂಡು ದೇಶದ ಜನರ ಸೇವಾ ಮಾಡೋದು ಬಿಟ್ಟು ಕೈಯಾಗ ಬಾಟ್ಲಿ ಹಿಡ್ಕೊಂಡು ಜೋಲಿ ಹೊಡಿತೀನಿ ಅಂತಿರಲ್ಲ, ಎಂತ ಜನನೋ ನೀವು. ಹೊರಗಡೆ ದೇಶದ ಹೊರಗಡೆ ಯೋಧರಿಗೆ ಎಷ್ಟು ಬೆಲೆ ಐತಿ, ಇವತ್ತಿನ ಜನರಾಗ ಪೊಲೀಸರಿಗೂ ಅಷ್ಟ ಬೆಲೆ ಐತಿ, ಅಷ್ಟ ತಾಕತ್ ಕೂಡ ಐತಿ. ಅಂತ ನೌಕರಿ ನಿಮಗ ಬೇಡ ಅಂತ ಬಂದ್ರ ಏನ್ ಹೇಳೋದು ನಿಮಗ? ಹೌದ್ರಿ ಸರ್, ಈ ಮಾತು ಸತ್ಯ ಇದೆ. ಯಾಕಂದ್ರ ನಾವೀಗ ಪೊಲೀಸರು. ಹೌದಾ? ಈ ಮಾತನ್ಲಿಕ್ಕಂದ್ರ ನೀವೂ ಇಲ್ಲ, ದೇಶನೂ ಇಲ್ಲ. ತಡ್ರಿಪ್ಪ, ನಮಗೂ ಬೂತಿ ಬಂದು ಭಾಳ ಚಂದ, ನಮಗೂ ನೌಕರಿ ಬಿಡಂಗ್ ಮಾಡ್ರಲ್ಲ. ಹೌದಾ? ಅಂದ್ರ ನೋಡ್ರಿ, SP ಸಾಹೇಬ್ರಿಗೆ ಹೇಳಿ ನಿಮ್ಗೆ ನೌಕರಿ ಕೊಡಿಸ್ತೀನಿ. ಇನ್ ಮುಂದೆ ಒಂದ್ ಸ್ವಲ್ಪ ಚಂದಾಗ ನೌಕರಿ ಮಾಡ್ರಿ. ಚಿನ್ನು ನಡಿ ಹೋಗ್ರಿ ಅಂತ ಹುಡುಗಿಯರ್ ಕೊಡೋದು ಒಡ್ಸಾಡ್ ಹಿಡಿ ನಡಿಲ್ಲ. ಅವ್ರನ್ನ ಕಿಡ್ತಿಲ್ಲ ಮೊದಲು ನಮ್ಮ ಪ್ರೀತಿ ನೀತಿ ಬೆಲೆ ತರೋನು. ಯಾಕಂದ್ರ ನಮ್ಮ ಪ್ರದೀಪ್ ಶಾಲೆಯಿಂದ ಒಳ್ಳೆ ಡ್ಯೂಟಿ ಬರೆದುಕೊಂಡಿದ್ದೇವೆ, ನೆನಪಿರಲಿ. ನಡಿಲ್ಲ.
ಸಿಂಧೂರ ಲಕ್ಷ್ಮಣನ ಆರ್ಭಟಕ್ಕೆ ನಡಗಿತು ಆ ಭೀಮನ ಗೌಡನ ಸೈನ್ಯ. ಇಂದು ಈ ಸಿದ್ದನಗೌಡನ ಆರ್ಭಟಕ್ಕೆ ನಡಗಿ ನೆಲ ಕಚ್ಚಿತು ಆ ನಾಗೇಶ್ವರ ಬಲರಾಮರ ಸೈನ್ಯ. ಅಂತ ಹೋರಾಟದ ಮಧ್ಯದಲ್ಲಿ ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿಯಿಂದ ಮೋಸದಿಂದ ಅರೆಸ್ಟ್ ಮಾಡಿ ಕೋರ್ಟಿಗೆ ಕಳಿಸಿದ್ರು. ಕೇವಲ 30 ಗಂಟೆ ಒಳಗಡೆ ಬಿಡುಗಡೆ ಆಗಿ ಬಂದ ಈ ಸಿದ್ದನಗೌಡ ರಾಮಲಿಂಗ ನೀನು ಎಷ್ಟರಿಂದ ನಿನ್ನ ತಮ್ಮನನ್ನು ಬೆಳೆಸಿದರು. ಕೊನೆಗೊಂದು ದಿನ ಅವನ ಕಾಲು ಕತ್ತರಿಸಿ ನಮ್ಮ ವಂಶದ ಆಸ್ತಿ ಬೆಳೆಸಿದ ನಿನ್ನನ್ನು ಈ ಲೋಕದ ಅಕ್ಕನಿಗೆ ಟ್ರಾನ್ಸ್ಫರ್ ಮಾಡಿಸದಿದ್ದರೆ ನನ್ನ ಹೆಸರು ವೀರ ಸಿಂಹಾಸಿ ಸಿದ್ದನಗೌಡನೇ ಅಲ್ಲ. ಸರಿಯಾ ಕಳಿಂಗ? ಅದೇನೊಂದು ಬೇಗನೆ ಅದು ಏಕೋ ಕಾಳಿಂಗ ಮೌನವಾಗಿದ್ದಾನೆ. ಕಾಳಿಂಗ ಮೌನವಿಲ್ಲ ಗೌಡ್ರೆ. ಗೌಡರ ಮರ್ಯಾದೆ ಎಂಬ ಮಾಲಿನಿಂದ ಬಳಲುತ್ತಿದ್ದಾರಲ್ಲ ಎಂದು ನಸು ನಗುತ್ತಿದ್ದಾನೆ. ಹೌದಾ? ಹಾಗಾದ್ರೆ ಪಾರ್ಟಿ ಏರ್ಪಡಿಸಿ ಕ್ಲಬ್ ಡ್ಯಾನ್ಸ್ ಅರೇಂಜ್ಮೆಂಟ್ ಮಾಡೋದು ಹೇಳಿದ್ನಲ್ಲ, ಏನು ಮಾಡ್ರಿ ಇವಾಗ? ಈಗಲೇ ರೆಡಿ ಆಗಿದೆ ರೀ. ಕೂಗಿ ಕರೆಯೋ ಆ ಹೆಣ್ಣನ್ನು. ಬ್ಯೂಟಿ ಗರ್ಲ್ ಡ್ಯಾನ್ಸರ್ ರೆಡಿನಾ? 1 2 3.
ಮತ್ತಲ್ಲಿ ಕುಣಿಯನ ಬಾರೋ ಮಗ ಚಿಕ್ಕಲಿ ಸಿಕ್ಕಾಗ ಅನುಭವಿಸಬೇಕು ಮುಖ ಸಕ್ಕಾಗ ಆರಡಿ ಖಾಯಂ ಜಾಗ ಹೇ ಕನಸು ಕಾಣಲು ತಪ್ಪಲ್ಲ ಒಡೆಯು ನೀ ಗೋಲಿ ವರವ ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ ಯಾರೇ ಬರುವರು ನಂಬಿಕೆ ಇಲ್ಲ ನೀತಿ ಮಾಟದ ನಂಬಿಕೆ ಇಲ್ಲ ಪ್ರಣಯವಾಗಲಿ ಈ ಕ್ಷಣದಲ್ಲಿ ಪ್ರಣಯವಾಗಲಿ ಈ ಕ್ಷಣದಲ್ಲಿ ಎಲ್ಲ ಪಾಠದಲ್ಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಟ್ಟೆಲಿ ಕಳೆದೋದ್ರೆ ದೊಡ್ಡ ರೋಗ ತಿನ್ನೋ ಸ್ವಲ್ಪ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ತಿನ್ನೋ ಸ್ವಲ್ಪ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ತಿನ್ನೋ ಸ್ವಲ್ಪ ಹಾ ಕರಿಯ ಹಣ ಕೊಟ್ಟು ಕಳಿಸು ಅವಳ ರೂಪಕ್ಕೆ ತಕ್ಕಂತ ಪೇಮೆಂಟ್ ಆಮೇಲೆ ನಾವೆಲ್ಲ ಸೈಲೆನ್ಸ್. ಹಾ ತೆಗೆದುಕೊಳ್ಳಿ ಹಣ. ಅದಿ ಕಾಳಿಂಗ, ಅದು ಏಕೋ ನಿನ್ನ ಮೌನದ ಅರ್ಥ ನನಗೆ ತಿಳಿಯುತ್ತಿಲ್ಲ. ಅದೇನು ಸಮಾಚಾರ ನನಗೆ ತಿಳಿಸುದಂತಿರುವುದು? ಹಾಗೇನಿಲ್ಲ ಗೌಡ್ರಿ, ಹಾಗೇನಿಲ್ಲ ಗೌಡ್ರಿ, ಮುಂದೇನು ಮಾಡಬೇಕೆಂದು ವಿಚಾರಗ್ರಸ್ತನಾಗಿದ್ದೇನೆ. ಆ ರಾಮಲಿಂಗನ ತಮ್ಮ ಒಬ್ಬ ಪ್ರದೀಪ್ ಇನ್ಸ್ಪೆಕ್ಟರ್ನಾಗಿ ಪದವಿಯನ್ನು ಪಡೆದುಕೊಂಡಿದ್ದಾನೆ. ಮುಂದೇನು ಆಘಾತ ಸಂಭವಿಸುತ್ತಿದೆ ಎಂದು ಮುಂದೊಂದು ಹೊಸ ದಾರಿಯನ್ನು ಹುಡುಕ್ತಾ ಇದ್ದೇನೆ. ಏನು? ಆ ರಾಮಲಿಂಗನ ತಮ್ಮ ಪ್ರದೀಪ್ ಇನ್ಸ್ಪೆಕ್ಟರ್ ಆಗಿರುತ್ತಾನೆ. ಹಾಗಾದ್ರೆ ಮುಂಬೈಯಿಂದ ಮದ್ರಾಸ್ಗೆ ಮುತ್ತು ರತ್ನ ಬಂಗಾರದ ಬಿಸ್ಕಿಟ್ ಕಳಿಸುವ ನಮ್ಮ ವ್ಯಾಪಾರದ ಗತಿ ಏನು ಮುಂದೆ? ಅದಕ್ಕೆ ಏನು ನಮ್ಮ ವಿಚಾರ ಮಾಡೋದು? ಅದಕ್ಕಿರುವುದು ಒಂದೇ ದಾರಿ. ಅದು ಏನು? ಬೇಗ ಹೇಳು. ಅದಕ್ಕೆ ಏನೇನು ಮಾಡಿಸಬೇಕಂತ ನೀನು ಹೇಳಿದರೆ ಅದನ್ನು ಈಗಲೇ ರೆಡಿ ಮಾಡಿಸ್ತೇನೆ. ಅವಸರ ಮಾಡಿದರೆ ಅಪಘಾತವಾಗುವ ಸಂಭವ ಹೆಚ್ಚಿರುತ್ತದೆ. ಅದನ್ನು ನಿಧಾನಿಸಿ ಮಾಡೋಣ. ಗೌಡ್ರಿ, ಕರಿಯ ಹೇಳುವುದರಲ್ಲಿ ಸತ್ಯಾಂಶವಿದೆ. ಮೊದಲು ಅವನಿಗೊಂದು ಸತ್ಕಾರ ಸಮಾರಂಭವನ್ನು ಇಟ್ಟುಕೊಂಡು ಮೆಲ್ಲಕ್ಕೆ ಅವನನ್ನು ಮನೆಗೆ ಕರೆಸಿ ಹಣದ ಆಸೆಯನ್ನು ಹಚ್ಚಿ ನಂತರ ನಮ್ಮ ಗುರಿ ಸಾಧಿಸೋಣ. ಏನಂತೀರಾ? ಇದು ಗುಡ್ ಐಡಿಯಾ. ನೀ ಹೇಳಿದಂತೆ ಅವನಿಗೆ ಆಸೆ ಎಂಬ ಬೆಲೆಯನ್ನು ಬೇಯಿಸಿ ನಾವು ಹುಲಿ ಬೇಟೆ ಆಡ್ಲೇಬೇಕು. ಅಂದಾಗ ಈ ಗೌಡನ ದರ್ಪಕ್ಕೆ ಒಂದು ಬೆಲೆ, ನಿನ್ನ ಮಾತಿಗೆ ಒಂದು ಕಲೆ. ನಡೆ ಹೋಗೋಣ. ಜಗರ ಜಗ ಜಗ ನೀನು ಬದಲಾದ ನೀನು ಬದಲಾದ
ಬಡಾಯಿ ಮಗವ ಒಡಗಲು ಕಂಡಿಲ್ಲ ರೈಲು ಮಗವ ದಿಂಡಲ್ ಬಡಾಯಿ ಮಗವ ಒಡಗಲು ಕಂಡಿಲ್ಲ ರೈಲು ಮಗವ ದಿಂಡಲ್ ಬಡಾಯಿ ಮಗವ ಒಡಗಲು ಕಂಡಿಲ್ಲ ರೈಲು ಮಗವ ದಿಂಡಲ್ ಬಡಾಯಿ ಮಗವ ಒಡಗಲು ಕಂಡಿಲ್ಲ ರೈಲು ಮಗವ ಶಾಂತ, ಸವಿತಾ, ರಾಮಲಿಂಗ ಮಾಮ, ಯಾರಿದ್ದೀರಿ ಮನೇಲಿ? ಬಾ ಸಹೋದರ, ಬಾರಮ್ಮ ಚಿನ್ನು. ಹೌದ್ರಿ ಅವರ ಈಗ ಬಂದಿರಿ, ಮನ್ಯಾಗ ಸೌದ ಕರೀಲೇನ್ರಿ? ಮಾಮ, ಏನಿದು ಬುತ್ತಿ ರೊಟ್ಟಿಯ ಸಂಭ್ರಮ? ಶಾಂತ ಬಸುರಾಗಿದ್ದಾಳೆ. ಏನು ನಮ್ಮ ಅತ್ತಿಗೆಮ್ಮ 6 ತಿಂಗಳ ಬಸರಿ? ಹೌದ್ರಿ, ನಿಮ್ಮ ಅತ್ತಿಗೆ 6 ತಿಂಗಳ ಬಸರದಾರ್ರಿ. ಅದಕ್ಕಾಗಿ ಬೈಕಿ ಬುತ್ತಿ ತಗೊಂಬಂದೇನ್ರಿ. ಸ್ವಲ್ಪ ತಾಯಿ ಇಳಿಸ್ಕೊಬರ್ರಿ ಬಂದು ಹೊಟ್ಟಿಗೆ ಸಂತೋಷ, ಬಹಳ ಸಂತೋಷ. ಚಿಲ್ಲು, ತುಂಬಾ ಭಾರ ಆಗಿದೆ, ಬಾಳಿಸ್ತೀನಿ. ಅಣ್ಣ ಬಾ ಅಣ್ಣ, ಎಲ್ಲರಿಗೆ ಸಿಹಿ ಕೊಡೋಣ. ಏನು ನನ್ನ ಹೆಂಡತಿ ಬಸರಿಯಾಗಿದ್ದಾಳೆ, ನಾನು ಅಪ್ಪ ಆಗಿದ್ದೇನೆ. ಇದು ಹೆಂಗು? ಅದೆಲ್ಲ ನಿಮಗೆ ಹೆಂಗ್ ಗೊತ್ತಾಯ್ತು? ಅಣ್ಣ ಏನಂದೆ ಅಣ್ಣ, ಈ ಬಯಕೆ ಬುತ್ತಿ ನೋಡಿದ್ರೆ ನಿನಗೆ ಗೊತ್ತಾಗ್ಲಿಲ್ಲ. ಅತ್ತಿಗೆಮ್ಮ, ನೀನಾದ್ರೂ ಹೇಳಮ್ಮ ನಮ್ಮ ಅಣ್ಣನಿಗೆ. ನೋಡಪ್ಪ, ನಾನೇನೆಂದು ಹೇಳಲಪ್ಪ, ನಾನೇನಂತ ಹೇಳಲಿ? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ಈ ನನ್ನ ಬಾಳು ಕಣ್ಣೀರಿನ ಗೋಳಾಗಿ ಬಿಟ್ಟಿದೆ ಅಪ್ಪ, ಕಣ್ಣೀರಿನ ಗೋಳಾಗಿ ಬಿಟ್ಟಿದೆ. ಆ ದೇವರೇ ನಮ್ಮ ಬಾಳಿನಲ್ಲಿ ಆಟ ಆಡುತ್ತಿರುವ ಯಾರನ್ನ ಮಾಡಲು ಸಾಧ್ಯ? ಅಣ್ಣ ಏನಿದೆ ಅಣ್ಣ ನೀನು? ನಾವೆಲ್ಲ ಖುಷಿ ಪಟ್ಟು ನಗ್ತಿದ್ರೆ ನೀವಿಬ್ರು ಹಿಂಗೆ ಯಾಕೆ ನಿಂತರು ಮೌನವಾಗಿ? ಏನು ಮಾಮ, ಇವರ ಕತೆ ಯಾವತ್ತಿಗೆ ನೋಡಿದ್ರು ಹೀಗೆ ಇರ್ತಾರೆ ಇವರು. ಸ್ವಚ್ಛದ ಬಸರು ಒಬ್ಬರಿಗೊಬ್ಬರು ನಾಚಿಕೆ ಪಟ್ಟುಕೊಳ್ತಿದ್ದಾರೆ ಅಷ್ಟೇ. ಹಿರಿಯರಾದರೂ ನಾಚಿಕೆ ಪಡಬಾರದು. ಹಲೋ ಪ್ರದೀಪ, ಕಂಗ್ರಾಚುಲೇಷನ್. ಅದು ಏನಂದರೆ ಅತ್ತಿಗೆಮ್ಮ 6 ತಿಂಗಳ ಬಸರಿ. ಹಿರಿಯಣ್ಣ ತಂದೆ ಆಗ್ತಿದ್ದಾನೋ ತಂದೆ. ಹೌದು ಕಾಣು, ಆ ಮದುವೆಗೆ ಇಬ್ರು ನಾವು ಚಿಕ್ಕಪ್ಪೋಳ ಆಗ್ತಿದ್ವಿ. ನೀ ಬೇಗನ ಬಂದ್ಬಿಡು. ಮಾಮ ಪ್ರವೀಣನು ಬಂದಿದ್ದಾನೆ. ಮುಂದ ಶ್ರೀಮಂತ ಕಾಣವನು ಕಲ್ಯಾಣ ಮಂಟಪದಲ್ಲಿ ಭರ್ಜರಿ ಮಾಡಿ ಮುಗಿಸಿಬಿಡೋಣ. ಏನು ತಮ್ಮ, ನಿಮ್ಮತ್ತಿಗೆ ಬಸರಿ ಅಂದ್ರೆ ನಿನಗೆ ಅಷ್ಟೊಂದು ಸಂತೋಷ ಆಗಕತ್ತೈತೇನೋ ತಮ್ಮ? ಏನನ್ನ ನೀನು ಸಂತೋಷ ಆಗದೇನೋ ದುಃಖ ಆಗುತ್ತದೇನ? ಅತ್ತಿಗೆಯ ಕೈ ತುತ್ತು ತಿಂದು ಬೆಳವದಯ, ಅತ್ತಿಗೆಯ ಕೈ ತುತ್ತು ಎಷ್ಟವನ್ನ ಮರಿಸಿದಂತೆ ಗಾದಿ ಮತವಿಲ್ಲವೇ?
ಅದು ಇರ್ಲಿ, ತೀರ್ತಿನ ಅಂದ್ರ ಮಾತಾಡಟ್ಲೆ ಬರ್ತದೆ. ಮಾಮನ ಕರ್ಕೊಂಡು ಕಲ್ಯಾಣ ಮಂಟಪವನ್ನು ಬುಕ್ ಮಾಡಿ ಬರ್ತೀವಿ. ಅಷ್ಟೊಂದು ಆತರವೇ ತಮ್ಮ? ಹೌದಪ್ಪ, ಇನ್ನು ಶಕ್ತಿ ಮಾಡ್ಬೇಕು, ಕಾಡು ಪ್ರೀತಿ ಹಾಕ್ಸ್ಬೇಕು, ಬೀಗರ್ಗಿ ಬಿಚ್ಚರ್ಗಿ ಎಲ್ಲರಿಗಿ ಹೇಳ್ಬೇಕು. ಕೆಲಸ ಬಾಳ ಅದಾವು. ಅದಕ್ಕೆ ನಿಮ್ಮತ್ತಿಗೆ ಶ್ರೀಮಂತ ಕಾರಣಕ್ಕೆ ಎಲ್ಲ ಮಂದಿ ಮಕ್ಕಳಿಗೆ ಹೇಳಿ ಕಳಿಸ್ಬೇಕೇನಪ್ಪ. ಆ ಪ್ರವೀಣ, ಇದು ಹೌದೇನಪ್ಪ? ಹೌದು ಮಾಮ, ಹೌದು ಮಾಮ, ಇದು ಪ್ರೇಮದ ಮಾತು. ಇವರು ಅತ್ತಿಗೆ ಪ್ರೇಮಕ್ಕೆ ಬೆಲೆ ಕೊಡ್ತಿದ್ದಾರೆ. ಪ್ರೇಮ ಅವರು ಶಾಂತ ಬಸುವಾಗಿರುವುದು ನಮ್ಮೆಲ್ಲರಿಗೆ ಸಂತೋಷವಾಗಿದೆ. ಬಲರಾಮ, ನಡಿ ಈಗಲೇ ಹೋಗಿ ಕಲ್ಯಾಣ ಮಂಟಪ ಬುಕ್ ಮಾಡಿ ಕಲ್ಯಾಣ ಮಂಟಪದಲ್ಲಿ ಭರ್ಜರಿಯಾಗಿ ಶ್ರೀಮಂತ ಕಾರ್ಯವಂತ. ಅತ್ತಿಯಮ್ಮ, ನೀವು ಚಿನ್ನನ ಕರ್ಕೊಂಡು ಅಣ್ಣನಿಗೆ ಊಟಕ್ಕೆ ಬಡಿಸಿರಿ. ನೀವು ಎಲ್ಲರೂ ಊಟ ಮಾಡಿರಿ, ನಾ ಈಗಲೇ ಹೋಗಿ ಬರ್ತೀವಿ. ಶಾಂತ, ಸ್ವಾಮಿ, ನೀನು ಬಸರಿಯಾಗಿದ್ದು ನಿಜವೇ ಶಾಂತ? ಪತಿಯ ಮಾತನ್ನು ಒಮ್ಮೆ ಮೀರದೆ ನೀನು ಪತಿಯರ ಸಾಲಿನಲ್ಲಿ ಹೆಸರಾಗಿ ಉಳಿದ ಇಂದು ಗರ್ಭವತಿ ಎಂದು ಹೇಳಿದರೆ ಏನದರ ಅರ್ಥ ಗಂಗನಿಗೆ ಉತ್ತರಿಸದೆ ಚಿತ್ತ ಫಲಂತಳಾಗಿ ನಿಂತಿಯ ನನ್ನೆದುರು. ಅರ್ಥವಿಲ್ಲದ ಈ ನನ್ನ ಬದುಕಿಗೆ ತಿಳಿಸಿಕೊಂಡಾದರೂ ಏನು ಅರ್ಥವಿದೆ ಸ್ವಾಮಿ, ಏನು ಪ್ರಯೋಜನವಿದೆ? ಆದರೆ ಈ ನನ್ನ ಮನಸ್ಸು ಕಿಂಚಿತ್ತಿಲ್ಲ. ಯಾರಿಗೂ ನಾನು ಆಸೆ ಪಟ್ಟಿಲ್ಲ, ನಾನು ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ಆ ದೇವ್ರೆ ನನ್ನ ಬಾಳಿನಲ್ಲಿ ಆಟ ಆಡುತ್ತಿದ್ದಾನೆ ರೀ. ನಾನು ಬಸುರಿಯಾಗಿದ್ದು ನಿಜ ರೀ, ನಿಜ. ಅಂದರೆ ನೀನು ಗರ್ಭವತಿ ಆಗಿದ್ದು ನಿಜವೇ ಶಾಂತ? ಗರತಿ ಮಂಡೋದರ ಮನ ಹೊಂದಿದವಳು, ಗರತಿ ಸೀತೆಯ ಪತಿರಥ ಶಕ್ತಿ ಪಡೆದವಳು ನೀನು. ಪತಿಯ ರತಿ ಸುಖವಿರದಿದ್ದರು ಇಂದು ಗರ್ಭವತಿ ಎಂದು ಹೇಳಿದರೆ ಏನಂದ್ರೆ ಅರ್ಥ? ನಾನು ಇದನ್ನು ಕೇಳಿ ನಗಬೇಕು, ಅಳಬೇಕು, ನನಗೊಂದು ತಿಳಿವಲ್ಲಾಗಿದೆ. ಸ್ವಾಮಿ, ಅರ್ಥವಿಲ್ಲದ ಬದುಕಿಗೆ ತಿಳಿಸಿಕೊಂಡಾದರೂ ಏನು ಪ್ರಯೋಜನವಿದೆ ಸ್ವಾಮಿ, ಏನು ಪ್ರಯೋಜನವಿದೆ? ಇಲ್ಲ ರೀ, ನಾನು ಯಾರಿಗೂ ಈ ನನ್ನ ಮನಸ್ಸನ್ನು ಒಪ್ಪಿಸಿಲ್ಲ, ಯಾರಿಗೂ ಆಸೆ ಪಟ್ಟವಳಲ್ಲ ರೀ. ನೀವು ತಿಳಿದುಕೊಂಡಂತೆ ಕಾಮಕ್ಕೆ ನಾನು ಬಲಿಯಾಗಿ ನಿಜ ಸ್ವಾಮಿ, ನಿಜ. ಅಯ್ಯೋ ಶಿವ ಶಿವ, ಎಂತ ಸೋಜಗದ ಸಂಸಾರ ನನ್ನದು. ಇವಳ ಮಾತನ್ನು ಒಮ್ಮೆ ಶಿಕ್ಷಣವಾಗಿ ನಾನು ಗಮನಿಸಿದರೆ ನಾನು ಹುಚ್ಚನಾಗಿ ಬಿಡುವ ಶಾಂತ. ಒಣಗಿದ ಮರುಭೂಮಿಯು ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ಲೇಗಲಿ ಉಡಿ ಗಳೆ ಹೊಡೆದಿಲ್ಲ, ಉತ್ತರ ಮಳೆಯೂ ಆಗಲಿಲ್ಲ, ಊರಿಗೆಯಿಂದ ಬೀಜನೆ ಬಿತ್ತನೆಯೂ ಮಾಡಲಿಲ್ಲ. ಆದರೂ ಈ ಹೊಲ ಬೆಳೆಯಾಗಿ ಮೇಲೆ ನಿಂತಿದ್ದರೆ ಇದು ಯಾವ ಬೀಜದ ಬಿತ್ತನೆ ಫಲ ಶಾಂತ? ಯಾವ ಶಾಂತ?
ಅದನ್ನೊಂದು ಸಲ ನೀವು ನಾನು ಕೇಳಿದರೆ ಈ ಭೂಮಿ ಕತ್ತರಿಸಿ ಹೋಗದಂತೆ ವಾಸವಾಗುತ್ತದೆ ಅಂದಾಗ ಸ್ವಾಮಿ ನೀವು ತಿಳಿದುಕೊಂಡ ಹಾಗೆ ಆ ಪಾಪಿ ಬಂದು ನನ್ನ ಶೀಲವನ್ನು ಹಾಳು ಮಾಡಿದ ಈ ವಿಷಯ ನನ್ನ ಪತಿ ದೇವರಿಗೆ ತಿಳಿಸಲೇ ಬೇಡ ಬೇಡ ಇಲ್ಲ ರೀ, ಕಾಮಕ್ಕೆ ಕಣ್ಣ ಹಾಕಿ ಆ ರಣ ಹದ್ದು ಬಂದು ನನ್ನ ಶೀಲವನ್ನು ಹಾಳು ಮಾಡಿ ಬಿಡ್ತು. ಏನು ಮಾಡಲೀಗ ರೀ, ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ ಸ್ವಾಮಿ, ಕ್ಷಮಿಸಿ ಬಿಡಿ. ಶಾಂತ! ಈ ನಿನ್ನ ಶೀಲಕ್ಕೆ ಕಾರಣ ವ್ಯಕ್ತಿ ಯಾರೇ ಆಗಿರಲಿ, ಅವನ ಸಿರಾರಿಯಲು ಆಶ್ರಯನು ಈ ಭೂಮಿ ಬಿರುದು ನನ್ನನ್ನು ಪಾತಾಳ ಕೊಯ್ಯಲಿ. ಆ ಚಾಲನನ ಎಳೆದು ತಂದು ಅವನ ಗುಂಡವನ್ನು ಕಡೆದು ಈ ಮೃತ್ಯುಸ್ಕಾದ್ರ ಪಾಠಕ್ಕೆ ಸಾಕ್ಷಿ ಹಾಕಿಸುತ್ತದೆ. ಇನ್ನೊಂದು ಸಲ ಮಾತನ್ನು ಕೇಳಬೇಡರಿ, ಕೇಳಿದರೆ ಈ ನಿಮ್ಮ ಹೃದಯ ಒಡೆದು ಹೋಗುತ್ತದೆ ರೀ, ಒಡೆದು ಹೋಗುತ್ತದೆ. ಮಾಡಿ ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ ಸ್ವಾಮಿ, ಕ್ಷಮಿಸಿ ಬಿಡಿ. ಕಾಲಾವಕಾಶ ಕಾಲಾವಕಾಶ ಕೇಳಿ ಮಾಡಿದ ಕಾರ್ಯವನ್ನು ಮುಚ್ಚಿ ಹಾಕಿಕೊಳ್ಳಕ್ಕೆ ಇದೊಂದು ತಂತ್ರಗಾರಿಕೆ ಸರಿ ಶಾಂತ. ನಾನು ನಿನಗೆ ಅಂದೇ ಸಾಕಷ್ಟು ಪಡೆದುಕೊಂಡೆ. ವಯಸ್ಸಿನ ಹೆಣ್ಣಾದ ನಿನಗೆ ಕಾಮದ ಸೀಮೆಯನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಸುಖ ಕೊಡದ ಈ ಗಂಡನನ್ನು ಬಿಟ್ಟು ಈ ಊರಲ್ಲಿ ಯಾರನ್ನಾದರೂ ಮದುವೆ ಮಾಡಿಕೊಂಡು ಸುಖ ಜೀವನ ನಡೆಸು ಎಂದು ನಾನು ಸಾಕಷ್ಟು ಬೇಡಿಕೊಂಡೆ. ಆದರೂ ನೀನು ನನ್ನ ಮಾತನ್ನು ಕೇಳಲಿಲ್ಲ. ಈ ಹೇಸಿ ಕಾರ್ಯವನ್ನು ಮಾಡಿ ಈ ಮುದ್ದಾಳ ಊರಿನಲ್ಲಿ ಈ ರಾಮಲಿಂಗನ ಬಾಳನ್ನು ಮರ್ಯಾದೆ ಹಾಳು ಮಾಡಿದೆಯಲ್ಲ ಶಾಂತ. ಹೇಗೆ ಮುಖ ಎತ್ತಿ ತೋರಿಸಬೇಕು ನನ್ನ ಊರಿನ ಜನರಿಗೆ? ಶಾಂತ! ಸ್ವಾಮಿ, ಗಾಯದ ಮೇಲೆ ಮರೆ ಹೇಳದಂತೆ ಮತ್ತೆ ಅದನ್ನು ನನ್ನ ಕೇಳಲು ಬಯಸಬೇಡಿ ಸ್ವಾಮಿ, ಬಯಸಬೇಡಿ. ನೋಡಿ, ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ ಸ್ವಾಮಿ, ಕ್ಷಮಿಸಿ ಬಿಡಿ. ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀನಿ. ಅದು ನಿನ್ನದು ತಪ್ಪಲ್ಲ ಶಾಂತ, ನನ್ನದು ತಪ್ಪು. ದನಗಳ ಮೈ ತಿಕ್ಕದೆ ಹೋದರೆ ಅವು ಸಿಕ್ಕ ಸಿಕ್ಕ ಬಂಡಿಗಳಿಗೆ ತಿಕ್ಕಿ ತಮ್ಮ ತಿಂಡಿಯನ್ನು ತೀರಿಸಿಕೊಳ್ಳುತ್ತವೆ. ಅದರಂತಾಯ್ತು ಈ ರಾಮಲಿಂಗನ ಬಾಳು, ಅದರಂತಾಯ್ತು ಈ ರಾಮಲಿಂಗನ ಬಾಳು. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ನೋಡಿ, ಕ್ಷಮಿಸಿದ್ದೇನೆ ಅಂತ ನಾ ಹೇಳಿದ್ದೀನಲ್ಲ ಸ್ವಾಮಿ, ಮತ್ತೆ ಮತ್ತೆ ಆ ವಿಷಯವನ್ನು ಕೆಣಕಿ ನನ್ನ ಹೃದಯವನ್ನು ಒಡೆದು ಚೂರು ಚೂರು ಮಾಡಬೇಡಿ ಸ್ವಾಮಿ, ಮಾಡಬೇಡಿ. ಅಣ್ಣ, ಇದೇನು ಇಲ್ಲ ಕಣ್ಣಲ್ಲಿ ನೀರು? ನಾವೆಲ್ಲರೂ ಸಂತೋಷವಾಗಿರುವಾಗ ನೀವೇನೋ ಯೋಚನೆ ಮಾಡುವಂತೆ ಕಾಣ್ತಿದ್ದೀರಲ್ಲ, ಇದೇನು? ಅವೆಲ್ಲ ಸಂತೋಷದ ಕಣ್ಣೀರಿಸುವುದರ ಬನ್ನಿ ಒಳಗಡೆ. ಅಣ್ಣ ಅತ್ತಿಗೆ, ಈ ಸಂತೋಷದ ನೀವಿಬ್ಬರಿಗೆ ಕಣ್ಣೀರದಕ್ಕೆ ಬಣ್ಣರ ಒಳಗಡೆ ಇವೆಲ್ಲ ಸಂತೋಷದ ಕಣ್ಣೀರು ಸಂಬ. ಬನ್ನಿ ಹೋಗೋಣ. Zoom,
ಧರ್ಮದ ಜಾಗೃತಿಗಾಗಿ ತ್ಯಾಗಬೇಕು, ಪ್ರಜೆಗಳ ರಕ್ಷಣೆಗಾಗಿ ಕಾದಿಬೇಕು, ಕಾನೂನು ಸಂಸ್ಥೆ ಜಾಗೃತಿಗಾಗಿ ಈ ಕಾಕೀಬೇಕು. ಇದರಲ್ಲಿ ಕಾದಿ ಎಂಬ ಸೇರಹಳ್ಳಿ ಮೂಲ ಸೌಕರ್ಯ ಒದಗಿಸದೆ ಹೋದಲ್ಲಿ ಅಹಂಕಾರ ನಡೆಯುತ್ತದೆ. ಒಬ್ಬ ತ್ಯಾಗಿದವರ ತನ್ನ ಮಾನವನ ಧರ್ಮ ಸುಧಾರಿಸದೆ ಹೋದಲ್ಲಿ ಲಿಂಗ ಕದನ ಪ್ರಾರಂಭವಾಗುತ್ತದೆ. ಈ ಕಾಕಿ ತನ್ನ ಕರ್ತವ್ಯ ಮಾಡ್ತಾರೆ, ದಿನಕ್ಕೊಂದು ಕೊಲೆ ಸುಲಿಗೆ ನಡೀತಾ ಇರುತ್ತವೆ. ಇವುಗಳನ್ನು ಮಟ್ಟ ಹಾಕಿ ಒಂದು ದೊಡ್ಡ ಸಮಾಜ ನಿರ್ಮಾಣ ಮಾಡುವುದೇ ನನ್ನ ಗುರಿ. ನಾನು ತೊಟ್ಟಿರೋದು ಲಂಚದ ಆಸೆಗೋಸ್ಕರ ಪಕ್ಷ ಬದಲಾಯಿಸೋ ಕಾದಿನೂ ಅಲ್ಲ, ಮಂಚದ ಆಸೆಗೋಸ್ಕರ ಆಶೀರ್ವಾದ ಮಾಡೋ ತ್ಯಾಗಿಯೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಗಳಿಗೆ ಇಂಚಿಂಚು ಹೊಡೆಯುವ ಕಾಕಿ ಇದು ಅದರ ಕಾಕಿ. ಬಿಸಿ ಸರ್ ಸರ್ ಇದೇನು ನನ್ನ ಹೆಸರು ಜಯಕಲ್ಪ ಬಂದಿದ್ರಲ್ಲ, ಯಾರು ಸರ್? ಇವ್ರು ನಮ್ಮ ಶ್ರೀಲಂಕೆರೆ ದೊಡ್ಡ ಸಾಗರಗೌಡ್ರಿ ಸರ. ಅಷ್ಟೇ ಅಲ್ರಿ ಸರ, ನಮ್ಮೂರು ದೊಡ್ಡ ದೊಡ್ಡ ಗುಂಡಗಳು ಹೌದು. ನಮಸ್ಕಾರ ಮಾಡ್ತಿದ್ದೆ ಪ್ರದೀಪ್ ಸಾಹೇಬರಿಗೆ. ಹಾ ನಮಸ್ಕಾರ.
ಅದೇನೋ ಹೊಸದಾಗಿ ನಮ್ಮ ಪೊಲೀಸ್ ಠಾಣೆಗೆ ನೀವೇ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀರಿ ಅಂತೆ? ಹೌದು, ನಾನೇ ಬಂದಿರೋದು. ತಮ್ಮ ಪರಿಚಯ? ನಾನು ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡ. 1300 ಎಕರೆ ಜಮೀನ್ದಾರು, 4 ಶುಗರ್ ಫ್ಯಾಕ್ಟರಿಗಳ ಮಾಲೀಕ. ನಾನಿವನ ರಕ್ಷಣೆಗಾರ ಅಷ್ಟೇ ಅಲ್ಲ, ಇವರ ಬಿಸಿನೆಸ್ ಬ್ಲಾಕ್ ವ್ಯವಹಾರವನ್ನು ಪರಿಚಯಿಸುವ ಮುಖಂಡ ಕರಿಯ ಅಂತ. ನಾನು ಇವರ ಸಂಘ ಸಂಸ್ಥೆಗಳ ಎಮಡಿ. ಅದು ಅಲ್ಲದೆ ಇವರ ಪರಮ ಸ್ನೇಹಿತನಾದ ಕಾಳಿಂಗ ಅಂತ. ಕಣ್ಣಿಟ್ಟ ಕೆಲಸಗಳನ್ನು ಕಡಿತಗೊಳಿಸುವ ಛಲಗಾರ. ಓಕೆ, ನೀವೆಲ್ಲ ತುಂಬಾ ಬುದ್ಧಿವಂತೆ ಕಾಣುತ್ತಿದ್ದೀರಿ. ಇರಲಿ. ಹಾಗಂತ ತಮಗೆ ಸನ್ಮಾನ ಮಾಡಿ ಕೈ ಜೋಡಿಸಬೇಕೆಂದು ಬಂದಿದ್ದೇವೆ. ಅದೇನಿದ್ರು ಸಂಕೋಚವಿಲ್ಲದ ಕೇಳಿಬಿಡಿ ಸರ್. ಈ ಸನ್ಮಾನ ಹಾರ ತುರೆಯ ಅಭ್ಯಾಸ ನನಗಿಲ್ಲ. ಇದರ ರೂಪದಲ್ಲಿ ನನಗೊಂದು ಪುಸ್ತಕ ಕೊಡಿ. ಮಕ್ಕಳಿಗೆ ಓದಲಿಕ್ಕೆ ಗ್ರಂಥಾಲಯಕ್ಕೆ ಮುಟ್ಟಿಸಿ ಬಿಡುತ್ತೇನೆ. ಇದು ಪುಸ್ತಕದ ಸನ್ಮಾನದ ಜನರಲ್ಲ ಸರ್, ಮಸ್ತಕದ ಮೇಲೆ ಇದೇ ಕೈಗೂಡಿಸಿ ಒಂದಾಗುವ ಜನ ಸರ್. ನಾವು ಒಂದಾಗುವ ಜನ. ಓಹೋ, ಅರ್ಥವಾಯ್ತು. ನೀವೀಗ ಸ್ಟೇಷನ್ ಕಡೆ ನಡೆಯಿರಿ, ನಾನು ಅಲ್ಲಿಗೆ ಬರುತ್ತೇನೆ. ಅಲ್ಲೇ ಕುಳಿತು ಚೆನ್ನಾಗಿ ಮಾತನಾಡೋಣ. ಹಾ ಸಾಹೇಬ್ರೆ, ಅದೇ ಸ್ಟೇಷನ್ ಹಿಂದ್ಗಡೆ ನನ್ನ ಕ್ಲಬ್ ಹೌಸ್ ಇದೆ. ಅಲ್ಲಿ ನಾವು ನೀವು ಕುಳಿತುಕೊಂಡು ಮಾತಾಡೋಣ ಅಂತ ನನ್ನ ವಿಚಾರ. ಓಕೆ, ಹಾಗೆ ಮಾಡೋಣ. ಹಾಗಂದ್ರೆ ನಿಮ್ಮ ಕೈ ಗಟ್ಟಿಯಾಗಿರುತ್ತೆ. ಹಾ ಕರಿಯ ಕಾಳಿಂಗ ಬನ್ನಿ. ಸರ್, ಈ ತ್ರಿಮೂರ್ತಿಗಳು ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಓಕೆ, ಇವರೆಷ್ಟೇ ವರಗಳು ಪಡೆದು ಬಂದಿರಲಿ, ಹರಿಹರನ ಸಾಕ್ಷಿಯಾಗಿ ನಾನೇನು ಮಾಡಬೇಕು ಮಾಡಿ ತೋರಿಸ್ತೇನೆ. ನಿಮ್ಮ ಡ್ಯೂಟಿ ಇಲ್ಲಿರಲಿ, ನಾನು ಬರುತ್ತೇನೆ. ಕಾಂತ ಹುಡುಗಿಯರ್ ಚೂಡಾಸರ್ ಓಡ್ಚಾಡಿದಿನಲ್ಲ ಕೊಡ್ತಿಲ್ಲ. ಮೊದಲು ನಮ್ಮ ಪ್ರೀತಿ ನೀತಿಗೆ ಬೆಲೆ ಕೊಡೋಣ. ಯಾಕಂದ್ರ ಆ ಒಳ್ಳೆ ಡ್ಯೂಟಿ ಬರೆದ್ಕೊಂಡಿವಿ, ನೆನಪಿರ್ಲಿ. ಬಂದರ ಬರ್ತೀನಿ ಹೋದರ ಬಕ್ಕಿನಿ, ಬಂದರ ಬರ್ತೀನಿ ಹೋದರ ಬಕ್ಕಿನಿ. ನೀಯ ಕೇಳವ ನನ್ನ ನೀಯ ಕೇಳವ, ನೀನ ಬಂಗಾರ ಕೊಡ್ಸಿ ಏನ ನಂಗ ಬೆಳ್ಳಿ ಕೊಡ್ಸಿ ಏನ, ನೀನ ಬಂಗಾರ ಕೊಡ್ಸಿ ಏನ ನಂಗ ಬೆಳ್ಳಿ ಏನ ಉಟ್ಟಿಕೊಂಡ ಬತ್ತಲ್ಲ ಮಟ್ಟಿಕೊಂಡ ಚಪ್ಪಲ ಏನ್ರಿ ಪೊಲೀಸ್ ಸಾಹೇಬ್ರ? ಸರ್, ಅಯ್ಯೋ ನೀನ ನಮ್ ಕಪಾಟ. ಲೇ ಕಾಂತೇಶ, ಇವ ಏನ ನಡಕತ್ತಾನ, ಏನ್ ನಗಕತ್ತಾನಲ್ಲ? ಯಾಕ್ಲೇ ಮತ್ತೆ ಯಾಕ ನಡ್ಕತ್ತಿಯಲ್ಲ? ಏನಿಲ್ಲಪ್ಪ, ನಿನ್ನೆ ಹೆಣ್ಣದೇವ ಕನಸ್ನ್ಯಾಗ ಬಂದಿತ್ತು. ಇದೆಂತ ಹೊಸ ಸುದ್ದಿ?
ನಾನು ಹುಡುಗಿಯರ್ ಬರೋದು ನೋಡಿನಪ್ಪ ಕನಸ್ನ್ಯಾಗ ದೇವ್ವ ಇದೆಂತ ವಿಚಿತ್ರ ಅಂತೀನಿ. ಏನಿಲ್ಲ, ನಿನ್ನೆ ಫುಲ್ ಟೈಟ್ ಆಗಿದ್ದ, ಆಗ ಹೋಗಿ ಸುಡ್ಗಾಡ ಬಾಜು ಮಕ್ಕೊಂಡಿದ್ದ. ಅಲ್ಲಿ ಒಂದ್ ಹೆಣ್ಮಗಳನ್ನ ಸುಡಾಕ್ ತಗೊಂಡ್ ಬಂದಿದ್ರು. ನಾ ಮಕ್ಕೊಂಡಿದ್ ನೋಡಿ ಯಪ್ಪೋ ಇಲ್ಲಿ ದೆವ್ವ ಐತೆ ಅಂತ ಹೇಳಿ ಅದನ್ನ ಅಲ್ಲೇ ಒಗದು ಓಡಿ ಹಾದ್ರ. ನಾನು ಚಿನ್ನನ ಯಾಕೆ ಇಲ್ಲೇ ನನ್ನ ಜೋಡಿ ಮಕ್ಕಳಾಕ್ ಬಂದಾಳ ಅಂತ ತಿಳ್ಕೊಂಡ ತೆಕ್ಕಿ ಬಡ್ಕೊಂಡ್ ಮಕ್ಕೊಂಡೆ. ಮುಂಜಾನೆ ನೋಡ್ತೀನಿ ಅದು ಹೆಣ ಆಗಿತ್ತಲೇ ಅಪ್ಪ. ಹೊಸದ್ಯಾವ್ದು ಹಳೇದ್ಯಾವ್ದು ಗೊತ್ತಾಗಲಿಲ್ಲ, ಕಬರಿಗೆ ಕೈ ಹಾರಿಸ್ಬಿಟ್ಟಿತ್ತು. ಮ್ಯಾಗ ತಳಗ ಮಾಡ್ಲ ಹಿಂದ ಎಲ್ಲ ಕಡೆ ಕೈ ಆಡಿಸಿದ, ಎರಡು ಸೇಮ ಅನಿಸಿದ್ಲೇ ಅಪ್ಪ. ಏ ಬಂಡ್ರ ಹಳೆ ಬಂಡ್ರ ಏನದು ನಿಮ್ ಬಾಯಿ ತನ್ನ ಬಚ್ಚಲೈತಲಿ. ಅದು ನಿನಗ ಮೂತ್ ಕೊಡಕ್ ಬರ್ತೀನಿ ಕಾಯಿ, ನೀ ನಮಗ ಗುಂಗ್ ಹಿಡಿಸಿದ ಮಾಯಿ. ನಿನಗೊಂದಿನ ತಿನ್ನಿಸ್ತೀವಿ ಪಪ್ಪಾಳಿ ಕಾಯಿ. ನೀವ್ ಹಿಂಗ ಅದಿರ್ರಿ ಅಂತಂದ್ರ ನನಗೆ ಒಟ್ಟ ತಿಳಿಯೋದು ನಿಮ್ ಮಾಯದ ನೆಲಿ. 7 ವರ್ಷನ ನುಳ್ಳಿ ಬಿಟ್ಟು ನೋಡಿದು ಹತ್ತುದಿಲ್ಲ ನಮ್ಮ ನೆಲಿ. ನನ್ನ ಕೈ ಹಿಡಿದು ಹೊಸ ಹೊಸ ಪಾಠ ನೀ ಕಲಿ. ಈ ಮಾತಂದೈತಿ ಮೋಸದ ಬಲಿ, ಈಗ ನಿನಗ ಕೊಡ್ತೀನಿ ಲಗ್ನದ ವೀಳಗಲಿ. ಅವನ್ ಬಿಟ್ಟು ನಾನು ನೋಡಿ ನೀವಿಬ್ರು ಹಾಕಿರಿ ನಂಗೆ ಮಾಯದ ಬಲಿ. ಈಗ ಕುಂತ ಜನ ಅಂತಾರ 3 ದಿನ ಬಲಿ ಬಲಿ. ಅವನ್ ಬಿಟ್ಟು ನಾನು ನೋಡಿ ಸಾಲಿ ಕಲಿ. ಈ ಮಗನ ಹತ್ರ ಏನೈತಿ ಒಣಗಿದ ಸುಣ್ಣದ ಎಲಿ, ನನ್ನ ಹತ್ರ ಐತಿ ಬಂಗಾರದಾಗಿರೋದು ಸರದಾಗಿರೋ ಎಲಿ. ಅದನ್ನ ಹಾಕೊಂಡು ನನ್ನ ಜೋಡಿನ ಹಾಕೊಂಡಲ್ಲಿ ಏನ ಚಂದ ಚಂದ ಜೋಜಾಡ್ತಾರೋ ನಿನ್ನ ಮುಂದ್ ಸರ. ಮೊದಲ ನೀನ್ ಬಾಯಿ ಮುಂದ್ ಮಾಡ ಅಂದ್ರು ಏನ ಹೇಳ. ನಿಮ್ ಕೈಯನ್ ಬಡಿಗೆ ಬಾಳ ಚಂದ ಚಂದ ನೋಡು. ಹೂ ಅಂದ್ರ ಗಿಲುಕ್ ಗಿಲುಕತ್ ಹೊಡೆಯುವ ಅಂಬತ್ತೆ. ಕಿವಿಯಾಣ ಜಮುಗಿ ಎಲ್ಲರ ತಂದೆಯ ಹುಡುಗಿ ರಿಂಗ ಕಿವಿಯಾಣ ಜಮುಗಿ ಹುಡುಗಿಯಲ್ಲಿ ತಂದೆಯ ಹುಡುಗಿ. Yeah.
ಹತ್ತಿಗೆ ನೇಲಗಿಕೊಂಡಿದ್ದವು ಯಾಕಮ್ಮ ಅಂತ ಅನಾಹುತ ಕೆಲಸ ಮಾಡಿಕೊಂಡೆ ಯಾಕಮ್ಮ ಕೆಲಸ ಮಾಡಿಕೊಂಡಿದ್ದಮ್ಮ ನೀನು ನೀನು ಮೇಲಾಗದಂತ ಪ್ರಸಂಗ ಆದ್ರೂ ಏನು ಬಂತಮ್ಮ ನಿನಗೆ ಮಾತಾಡಮ್ಮ ಈ ನಿನ್ನ ಕಿರಿಯ ತಮ್ಮ ಮೈದುನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮ ಸೀಮಂತ ಕಾರ್ಯಕ್ಕೆ ಓಡೋಡಿ ಬಂದಿದ್ದೇನೆ ಅತ್ತಿಗೆ ಓಡೋಡಿ ಬಂದಿದ್ದೇನೆ ಅತ್ತಿಗೆ ಎತ್ತವನ ಮರೆಸಿದ ಈ ನಿನ್ನ ಕೈ ತುತ್ತು ಹೇಗೆ ಮರೆಯಲತ್ತಿಗೆ ನಾನು ನಿನ್ನ ಸಾವು ಸಂಭಾಷಣ ನಿನಗಾದ ಕಷ್ಟಗಳು ನನ್ನ ಮುಂದೆ ಹೇಳಿಕೊಳ್ಳಬಾರದು ತಾಯಿ ಬೇಡಿದರೆ ಒಲಿಯಾಲು ತಂದು ಕೊಡದ ಈ ನಿನ್ನ ಮೈದನರು ಒಲಿಯಂತೆ ಇಬ್ಬರಿದ್ದರೂ ನಿನ್ನನ್ನು ಜೀವದಿಂದ ಉಳಿಸಿ ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲಿಯೇ ನೂರಾರು ರೋಡಿಗಳನ್ನು ಹಿಡಿದು SP ಅವರಿಂದ ಸದಸ್ಯರು ಪಡೆದ ನಿನಗಾದ ನೋವಿನ ಒಂದೇ ಮಾತಿನಲ್ಲಿ ಹೇಳಿದರೆ ಸಾಕಿತ್ತು ಅತ್ತಿಗೆ ಕ್ಷಣಾರ್ಥದಲ್ಲಿ ಅದಕ್ಕೆ ಜೀವ ಕೊಟ್ಟು
ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ನಿನ್ನ ಶ್ರೀಮಂತ ಕಾರ್ಯ ಅದ್ದೂರಿಯಾಗಿ ಮಾಡುತ್ತಿದ್ದೆ ಹೊತ್ತಿಗೆ ಅದ್ದೂರಿಯಾಗಿ ಮಾಡುತ್ತಿದ್ದೆ. ಇನ್ನು ಮುಂದೆ ಹೊತ್ತಿಗೆ ಎಂದು ಮೈ ತುಂಬ ಯಾರಿಗೆ ಕರೆಯಲಿ ತಾಯಿ? ಹೊತ್ತಿಗೆ ಎಂದು ಯಾರಿಗೆ ಕರೆಯಲಿ? ಹರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ, ಸಂಸಾರದೊಂದು ಸಾಗುವ ಸಂಸಾರದೊಂದು ಸಾಗಿ ಮಾಡಿದ ಬೆಳಕಿ, ಸಾಗಿ ಮಾಡಿದ ಬೆಳಕಿ, ಏನೈತು ಜೀವನದ ಬಲರಾಮ, ಪ್ರದೀಪ, ಯಾಕ ನಿಮ್ಮ ಅತ್ತಿಗೆ ಮುಂದೆ ನಿಂತು ಅಳಾಕತ್ತಿರಲ್ಲ? ಯಾಕ, ಏನಾಯ್ತು? ಅಂದ್ರೆ ಅವಳು ಹೊಟ್ಟೆಗಿನ ಕೂಸು ಏನಾರ ಹೊರಗಿರ ಬಂದನನು ಈ ನಮ್ಮ ಮನೆ ಬೆಳಗು ಹೊಸ ಉತ್ತರಕ್ಕ ಬಂದು ಸತ್ಗಿಂತಾನೇನು? ಯಾಕೆ ಅಳಕತ್ತೀರಿ ಹೇಳ್ರು ತಮ್ಮದೇರ? ಅಂಜಲಪ್ಪ ಅತ್ತಿಯೇನೋ ತಮ್ಮ, ಈ ಮಾತು ನನಗಾಗಿ ಏನಪ್ಪ? ನೀನ ಕುಂತು ಹೊಡೆದು ಬಡದು ಸಾಯಿಸಿ ಹಿಂಗ ನೇಣ್ ಹಾಕಿದ್ರೆ ಹತ್ತಿಗೆ ಸಾಯ್ದೆ ಏನ್ ಮಾಡ್ತಾಳಪ್ಪ? ತಮ್ಮ, ರಾಮ ಲಕ್ಷ್ಮಣರಂತೆ ನಿಮ್ಮನ್ನು ಹೆಗಲ ಮೇಲೆ ಕುಂದ್ರಿಸಿಕೊಂಡು ಮಾತನಾಡೋದಕ್ಕೆ ಈ ಮಾತು ನನಗಾಗಿ ಮಾತಾಡ್ತೀರಪ್ಪ ತಮ್ಮ. ನಿನಗಾಗಿ ನೀ ಮಾಡಿದ ಎಸಿ ಕೃತ್ಯಗಾಗಿ ಈ ಕೆಲಸ ಮಾಡಲಿಕ್ಕೆ ನಿನ್ನ ಜನ್ಮಾದರೆ ಒಪ್ಪಿತೋ ನೀಚ? ನಿನಗೆ ನಾ ಅನ್ನ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಬರಕತ್ತಿದೆಯೋ ಪಾಪಿ? ನಾಚಿಕೆ ಏನ್ ಮಾಡ್ತೈತಪ್ಪ ತಮ್ಮ? ನಿರಪರಾಧಿ ಈ ನಿನ್ನ ಅಣ್ಣನಿಗೆ ಕೊಲೆಗಾರನೆಂದು ಹೇಳಿದೆ. ಈ ನಿನ್ನ ಗರತಿ ಗಂಗೋ ಅತ್ಗಿನ ನೀನೇ ಕೊಂದಿದೆ ಅಂತ ನನಗ ಬಾಯಿ ತುಂಬ ಹೇಳ್ತಿಯಲ್ಲೋ ತಮ್ಮ. ಕೊದಿಯಪ್ಪ, ನನಗ ಹೊಡಿ. ಮಾಡಬಾರ್ದ ಏಸಿ ಕೆಲಸ ಮಾಡಿ ನಮಗೆ ಮುಖ್ಯವಾದ ಹೇಳ್ತೇನು? ಹಿರಿಯ ಅನ್ನಂದ್ರ ದೇವರ ಸಂಬಂಧ ನಾವು ನಂಬಿದ್ವಿ, ಆದ್ರೆ ಈ ರೀತಿ ನಮಗೆ ಮೋಸ ಮಾಡ್ತಂತ ಕನಸು ಮನಸ್ಸಿನಲ್ಲಿ ತಿಳಿದಿಲ್ಲ. ಹತ್ತಿಗೆ ಬಸರೆಂಬ ಸುದ್ದಿ ಕೇಳಿ ಇಡೀ ಊರಿಗೂರೇ ಖುಷಿ ಪಟ್ಟು ನಗುತ್ತಿರುವಾಗ ಅಂದು ನೀನೇಕೆ ತರವರ್ತೀನಿ ಹೇಳು ಹರಮ? ಸಾಯಿಸಪ್ಪ, ನನ್ನ ಕುತ್ತಿಗೆ ಸಾಯಿಸು. ನಾನೇನೇನು ಹಾಕಿನಿ, ನಾನೇ ಸಾಯಿಸಿನಿ. ಈಗ ನಾ ಸಾಯಿಸಿಲ್ಲ ಅಂದ್ರೆ ಸುಮ್ಮ ಬಿಡ್ತೀರೇನೋ ತಮ್ಮ? ಈ ನಿನ್ನ ಬಂಗಾರದಂತ ಅತ್ತಿಗೆನ ನಾನೇ ಕೊಂದಿನಿ, ನಾನೇ ಸಾಯಿಸಿನಿ. ಬರ್ರು ಇಬ್ರು ಕೂಡಿ ನಾನು ಹೊಡೀರಿ ಹೊಡೀರಿ. ಏನು ಅದಮ್ಮ, ನಾನೇ ಕೊಂದೀನಿ ಎಂದು ನನಗೆ ಹೊಡೀರಿ ಎಂದು ನನಗೆ ನಾಟಕ ಮಾಡುತ್ತಿರುವೆಯ? ಹೇಳು, ಯಾಕೆ ಹತ್ತಿರ ಕೊಂದು? ಹೊಡಿಯಪ್ಪ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೆ ಹೊಡಿ. ಯಾಕಂದರೆ ನೀನು ಕಾಕಿ ಹಾಕಿದ ಪೊಲೀಸ್ ಅಧಿಕಾರಿ. ನಿಮಗೆ ಕರುಣೆ ಅನ್ನೋದು ಮೊದಲೇ ಇರುವುದಿಲ್ಲಪ್ಪ, ಮೊದಲೇ ಇರುವುದಿಲ್ಲ. ನೀವು ಸರ್ಕಾರಕ್ಕೆ ಪ್ರಮಾಣ ವಚನ ಸ್ವೀಕರಿಸುವಾಗ ಸರ್ಕಾರಕ್ಕೆ ಹಂಗ ಮಾತು ಕೊಟ್ಟಿರ್ತಪ್ಪ. ಹೊಡಿಯಪ್ಪ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೆ. ಹೊಡಿಯುವುದಷ್ಟೇ ಏಸಿ ಕೆಲಸ ಮಾಡಿ ನಮಗ ಬುದ್ಧಿವಾದ ಹೇಳ್ತೇನು? ಹಿರಿಯ ಅನ್ನಂದ್ರ ದೇವರ ಸಂಬಂಧ ನಾವು ನಂಬಿದ್ವಿ, ಆದ್ರೆ ಈ ರೀತಿ ನಮಗ ಮೋಸ ಮಾಡ್ತಾರಂತ ಕನಸು ಮನಸ್ಸಿನ ಹತ್ತಿಗೆ ಬಸರೆಂಬ ಸುದ್ದಿ ಕೇಳಿ ಇಡೀ ಊರಿಗೂರೇ ಖುಷಿ ಪಟ್ಟು ನಗ್ತಿರುವಾಗ ಅಂದು ನೀನು
ತಮ್ಮ. ಹೊಡೆಯುವುದಷ್ಟೇ ಅಲ್ಲ, ನಿನ್ನ ಪ್ರಾಣನ ತುಳುಕಿನ ನೀಚ. ಸತಿ ಸಾವಿತ್ರಿ ಅಂತ ನನ್ನ ಅತ್ತಿಗೆ, ಮಹಾಸತಿ ಮಂಡೋದರಿ ಅಂತ ನನ್ನ ಅತ್ತಿಗೆ. ನಾವು ಎಲ್ಲಿ ಹುಡುಕೋಣ ಕುಲರಮ್ಮ, ನಾವು ಇನ್ನ ಎಲ್ಲಿ ಹುಡುಕೋಣ? ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ ಬಿಡು. ಈ ನಿನ್ನ ಬಂಗಾರ ಅಂತ ಅತ್ತಿಗೆನ ನಾನು ಕೊಂದಿದ್ದು ತಪ್ಪು ಮಾಡಿಬಿಟ್ಟೇನೆ ತಮ್ಮ, ತಪ್ಪು ಮಾಡಿಬಿಟ್ಟೇನೆ. ಮಹಾಸತಿ ಮಂಡೋದರಿ, ಮಹಾಸತಿ ಸಾವಿತ್ರಿ, ಮಹಾಸತಿ ಅಣಸುವೆ ಅಂತ ಗರತಿ ಗಂಗವನ ನಿಮ್ಮ ಅತ್ತಿಗೆನ ನಾನು ಕೊಂದಿದ್ದು ತಪ್ಪಾಗಿದ್ರು. ತಪ್ಪಾಗಿತ್ತು. ಗರತಿ ಗಂಗವ್ವ ಗಂಡನಿಂದ ನಿಮ್ಮಿಬ್ಬರ ಕಾಲಿಗೆ ಬೀಳ್ತೀನಿ. ನಾಚಿ ಕೆಟ್ಟವನೇ, ನಿನ್ನ ಹೊಲಸ ಕೈಗಳಿಂದ ನಮ್ಮ ಪವಿತ್ರವಾದ ಪಾದಗಳನ್ನು ಮುಟ್ಟಿ ನಮ್ಮನ್ನು ಕೂಡ ಅಪಪವಿತ್ರ ಮಾಡಬೇಡ. ನಮ್ಮನ್ನ ಮುಟ್ಟದೆ ದೂರ ಸರಿ ಆಚೆ. ಬಲರಾಮ, ಪ್ರದೀಪ, ಯಾಕ್ರೋ ಏನಾಯ್ತು? ಯಾಕೆ ಹುಡುಗತ್ತಿರೋ ಮಾವನ್ನ? ಯಾಕ್ರಿ, ಏನಾಗಿದೆ? ಮಾವ ಯಾಕೆ ಹೇಳ್ತಾ ಇದ್ದಾರೆ? ಏನಾದ್ರು ಬಡದ್ರ? ಹೊಡಿಬಹುದೇನು? ಗರ್ಭವತಿಯಾದ ಹತ್ತಿನ ಮೇಲಾಕಿ ಕೊಂದ ನಾಯಿ ನಿನ್ನ ಮಾವ. ನನ್ನ ತಂಗಿಯನ್ನು ಕೊಂದು ಹಾಕಿದನೆ. ತಂಗಿ ಅಕ್ಕ, ಬಸರೆ ಆಗಿದ್ದವರನ್ನ ಸೇರಿ ಇಟ್ಟುಕೊಂಡು ಶ್ರೀಮಂತ ಕಾರ್ಯಕ್ಕೆ ಏರಬೇಕಾದ ನೀನು ಈ ರೀತಿ ನಮ್ಮನ್ನು ಬಿಟ್ಟಾಗಲೇ ಹೋದಿ ಅಕ್ಕ. ಮಾಮ, ನೀನು ಕೂತು ನನ್ನ ತಂಗಿಯನ್ನ ಕೊಲ್ಲುವಂತ ಹೇಸಿ ಕೆಲಸ ಏನು ಮಾಡಿದ್ದರು? ನಾನು ನೀನು ಕೂಡಿ ಯಾಕೆ ಕೊಂದ್ಯೋ ನನ್ನ ತಂಗಿನ? ಯಾಕೆ ನಾನು ನೀನು ಕೂಡಿ ಶಾಂತಗೌಡರಿಗೆ ಏನ್ ಹೇಳಿದ್ರು? ಶಾಂತಗಳನ್ನು ನಮ್ಮ ಕೈಗೆ ಏನು ಒಪ್ಪಿಸುತ್ತರು? ಅವುಗಳನ್ನೆಲ್ಲ ನೆನಪಿಸಿಕೊಳ್ಳದೆ ಅರೆ ಹುಚ್ಚನಾಗಿ ಇಂಥ ಕೆಟ್ಟ ಕೆಲಸ ಯಾಕೆ ಮಾಡಿದ್ವಿ ಹೇಳ ಮಾಮ? ಯಾಕೆ ಮಾಡಿ ಅನ್ಯಾಯವಾಗಿ ನನ್ನ ತವರಿನ ಸಿರಿನ ಕೊಂದಾಕಿದೆಲ್ಲ ಮಾಮ, ನನ್ನ ತವರಿನ ಸಿರಿ ಕೊಂದಾಕಿದೆಲ್ಲ. ಮಾತಿಗೊಮ್ಮೆ ನನ್ನ ಹೆಂಡತಿ ಶಿವನ ಪಾರ್ವತಿ ಇದ್ದಾಗೆ, ಶ್ರೀರಾಮನ ಸತಿ ಸೀತೆ ಇದ್ದಾಗೆ ಅಂತ ಹೇಳ್ತಾ ಇದ್ದೆ. ಇಂದ ಕೆಟ್ಟ ವಿಚಾರ ಹೇಗೆ ಬಂತು ಮಾವನ ತಲೆಗೆ? ಶಾಂತಗೌಡ ವಂಶನ ಹೋಯ್ತು, ಶಿವರಾಮಲಿಂಗನ ವಂಶನ ಹೋಯ್ತು. ಇದು ಯಾರಿಗೆ ಶಿಕ್ಷೆ ಹೇಳ ಮಾವ? ಯಾರಿಗೆ ಶಿಕ್ಷೆ? ಮಾತಾಡ್ರವ್ವ, ಮಾತಾಡ್ರಿ. ಕೂಡಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗಿದಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಸವಿತಾ, ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಹೊನ್ನದಾತ ಶಾಂತಗೌಡರಿಗೆ ಅನ್ಯಾಯ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ರಾಮಲಿಂಗನ ಜನ. ಹಲೋ ಪೊಲೀಸ್, ನಮ್ಮ ಮನೆಯಿಂದ ನಮ್ಮಣ್ಣ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ಬೇಗ ಅವನ ಅರೆಸ್ಟ್ ಮಾಡಿ ಒಳಗೆ ಹಾಕಿ. ಎಸ್, ನಾ ಬರುತ್ತೇನೆ. ಸವಿತಾ, ಹೋದ ಜೀವ ಮರಳಿ ಬರುವುದಿಲ್ಲ. ಮುತ್ತೈದೆಯಾದ ಇವಳನ್ನು ಕೂಡಿಸಿ, ಕೊನೆಯ ಸೀರೆಯಾದ ಇದ್ದವರ ಮನೆ ಸೀರೆ ಉಡಿಸಿ
ಉಡಿ ತುಂಬಿ ಆರತಿ ಮಾಡಿಬಿಡಮ್ಮ, ಉಡಿ ತುಂಬಿ ಆರತಿ ಮಾಡಿಬಿಡು. ಬಲರಾಮ, ಸರಿಯಾಗಿ ಕೂಡ್ಸಪ್ಪ ನಿನ್ನ ಅತ್ತಿಗೆಯನ್ನ. ಆಯ್ತು ಮಾಮ. ಸವಿತಾ ಅತ್ತಿಗೆ ಎದೆಯಲ್ಲಿ ಯಾವುದೊಂದು ಚೀಟಿ ಇಟ್ಕೊಂತಾಳೆ. ಬೇಗನ ತಕ್ಕೊಂಡು ಹೋದು. ಏನಿದೆ ಅದರಲ್ಲಿ? ಏನು ಚೀಟಿನ ರೀ? ನೋಡಿ, ಈಗ ಈ ಚೀಟಿ ಓದೋದು ಬೇಡ. ಮೊದಲು ಅಕ್ಕನಿಗೆ ಸೀರೆ ಉಡಿಸಿ ಆರತಿ ಮಾಡಿ ಕಾರ್ಯ ಮುಂದುವರಿಸೋಣ. ಆಯ್ತು, ಹಾಗೆ ಆಗಲಿ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಗುಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ, ತಾಯೇ ಎಂದು ತನ್ನ ಮಗುವ ಬಿಡುವುದಿಲ್ಲ. ತಂಗಿ, ಶ್ರೀಮಂತನ ಕಾರಣ ತವರಿನ ಸೀರೆಯನ್ನು ಉಡದೆ ಈ ಲೋಕ ಬಿಟ್ಟು ಇಹಲೋಕಕ್ಕೆ ಹೋದೆಯ ತಂಗಿ. ನಿನ್ನಂತ ಪ್ರೀತಿ ತಂಗಿ ನಾ ಎಲ್ಲಿ ಹುಡುಕ್ಲೇವಾ? ನಾನು ಎಲ್ಲಿ ಹುಡುಕ್ಲಿ? ನಮ್ಮೆಲ್ಲರಿಗೆ ಮುದ್ದಾದ ಒಂದು ಪಾಪುನ ಕೊಡುತ್ತಾಳೆಂದು ನಂಬಿದ್ದ ನಮ್ಮ ಖುಷಿ ಆಗುವಂತೆ ಮಾಡಿ ಹೋದ ತಂಗಿ. ಖುಷಿ ಆಗುವಂತೆ ಮಾಡಿ ಹೋದಿ ತಂಗಿ. ನಿನ್ನೆಲ್ಲಿ ಹುಡುಕ್ಲೇವ? ನಾನು ಎಲ್ಲಿ ಹುಡುಕ್ಲಿ? ಸವಿತಾ, ಮನಸ್ಸು ತುರುತ್ತಿದೆ, ಕನಸು ಕನವಡಿಸ್ತಿದೆ, ಕೈ ಚಟಪಡಿಸ್ತಿದೆ, ಕಾಲು ಚಲಿಸ್ತಿದೆ. ಬೇಗನೆ ಆ ಚೀಟಿಯನ್ನು ಬಿಚ್ಚಿ ಹೋದು ಸವಿತಾ. ಏನಿದೆ ಅದರಲ್ಲಿ? ಸ್ವಾಮಿ, ಆ ಚೀಟಿ ಓದೋ ಸಮಯ ಆಗಿದಲ್ಲ. ಮೊದಲು ಈ ಕಾರ್ಯ ಸಂಸಾರ ಮಾಡೋಣ, ಆಮೇಲೆ ಚೀಟಿ ಓದಿರಾಯ್ತು. ಬನ್ನಿ ಸ್ವಾಮಿ. ಹೌದಣ್ಣ, ಹಾಗೆ ಮಾಡೋಣ. ಕರುಳ ಕುರುಡು ಪ್ರೀತಿಗೆ ಸಾವು ಸವೆದು ಸಾಗಿದೆ, ಜೀವ ದಹಿಸುತ್ತಿದೆ, ಕಾಲ ಮರುಗುತ್ತಿದೆ, ಕ್ರೂರಿಯಾರ್ಭಟ